ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SS TV. ಇದೇ ಫೆಬ್ರವರಿ 6ನೇ ತಾರೀಕು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಕಟ್ಲೆ ಅನ್ನೋ ಒಂದು ಸಿನಿಮಾ ಬರ್ತಾ ಇದೆ. ಇವತ್ತು ಆ ಸಿನಿಮಾದ ನಿರ್ದೇಶಕರಾದಂತಹ ವಿದಾ ಅಭಿನಂದನ್ ಸರ್ ನಮ್ಮ ಜೊತೆ ಇದ್ದಾರೆ. ಅದರೊಟ್ಟಿಗೆ ಈ ಸಿನಿಮಾದ ನಿರ್ಮಾಪಕರಾಗಿರುವಂತಹ ಭರತ್ ಗೌಡ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಬರ್ಮಾಡೋಣ. ಸರ್ ನಮಸ್ಕಾರ. ಸರ್, ಮೊದಲಿಗೆ ಹೇಳೋದಾದರೆ ನಿಮ್ಮ ಮೊದಲನೇ ಸಿನಿಮಾ ಡೈರೆಕ್ಷನಲ್ಲಿ, ಅದರಲ್ಲೂ ಕೂಡ ಈ ಒಂದು ಟ್ರೇಲರ್ ನೋಡಿದಾಗ ನಮ್ಗೆ ಏನು ಅನ್ಸುತ್ತೆ ಅಂದರೆ ಭಯ ಮೂಡಿಸುತ್ತೆ, ಒಂದು ಕಡೆ ಸೈಕಲಾಜಿಕಲ್ ಥ್ರಿಲ್ಲರ್ ಅನಿಸುತ್ತೆ. ನೀವೇನು ಮಾಡಿದ್ದೀರ ಅಂದರೆ ಒಬ್ಬರು ಕಾಮಿಡಿಯನ್ನು ಕರ್ಕೊಂಡ್ಬಂದು ಈ ಥರ ಒಂದು ಸಿನಿಮಾ ಮಾಡಬಹುದು, ಅವರು ಕಾಮಿಡಿ ಆ್ಯಕ್ಟರ್ ಪಾತ್ರನ ನಿರ್ವಹಿಸಿದ್ರು, ಅವ್ರಿಗಿದು ಸಾಧ್ಯ ಇದೆ ಅಂತ ಹೇಳಿ ನಿಮಗೆ ಗೊತ್ತಾಗಿದೆ ಅವಾಗ? ಇದು ಅವರು ಸಾಧ್ಯ ಇದೆ ಅಂತ ಗೊತ್ತಾಗಿನ ಮುಂಚೆ ನಮಗೆ ಕತೆ ಫಸ್ಟು ಫಿಕ್ಸ್ ಆಗಿತ್ತು. ಕಟ್ಲೆನ ಒಂದು ಟೈಟ್ಲ್ ಇಟ್ಕೊಂಡು ಒಂದು ನಾವೇನೋ ಒಂದು ಸೈಕಾಲಜಿಕಲಿ ಥ್ರಿಲ್ಲರು ಹಾಗೆ ಒಂದು ಆಧ್ಯಾತ್ಮಿಕ ಸೈನ್ಸ್ಫಿಕಲ್ ಇವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಹೊಸ ಜಾನರ್ ಕೊಡಬೇಕು ಅಂದಾಗ ನಮ್ಮ ನಿರ್ಮಾಪಕರು ಸರ್ನ ಅಪ್ರೋಚ್ ಆದಾಗ ಅವರು ಕತೆ ಕೇಳಿ ಓಕೆ ಇದನ್ನು ನಾವು ಮಾಡ್ಬೋದು ಅಂತ ನಮಗೊಂದು ಪರ್ಮಿಷನ್ ಗ್ರಾಂಟೆಡ್ ಆದಾಗ ಆಮೇಲೆ ಹೀರೋ ಅಂತ 5-6 ಹೀರೋಗಳನ್ನ ಹುಡುಕಿ ಫೈನಲಿ ಇವ್ರಿಗೆ ಓಕೆ ಇವ್ರಿಗೂ ಫಸ್ಟ್ ಸಿನಿಮಾ ಮಾಡಿದ್ರೆ ಇವ್ರು ಟೋಟಲ್ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಮಾಡಿ ಮಾಡೋಣ, ವರ್ಕ್ ಆಗುತ್ತೆ. ಯಾಕಂದರೆ ಇಂಡಸ್ಟ್ರಿಯಲ್ಲಿ ಮುಖ ನೋಡಿದ್ದಾರೆ, ಬಟ್ ಕಾಮಿಡಿಯನಾಗೆ ನೋಡಿದ್ದಾರೆ, ಎಲ್ಲರೂ ಕಾಮಿಡಿಯನ್ ಅಂದ್ಕೊಂಡಿರ್ತಾರೆ. ಬಟ್ ಈ ಸಿನಿಮಾದಲ್ಲಿ ಅವ್ರು ಬೇರೆನೇ ಹೋದ ಒಂದು ಮಾರ್ಕೆಟ್ ಓಪನ್ ಆಗುತ್ತೆ ಅನ್ನೋ ಥರ ಒಂದು ಆವಾಗ ನಮ್ಗೆ ಅನಿಸ್ತು ಓಕೆ ಇವ್ರು ಟೋಟಲ್ ಗೆಟಪ್ ಚೇಂಜ್ ಮಾಡೋದು. ಹಾಗಾಗಿ ಅವ್ರು ಲೈವ್ ಆಗಿ ಹೇಗಿದ್ದಾರೋ ಆ ಥರ ಇಲ್ಲ, ಬಾಂಬೆಯಿಂದ ವಿತರಿಸಿ ಅವನ್ನೆಲ್ಲ ರೆಡಿ ಮಾಡಿ ಬಾಡಿ ಲ್ಯಾಂಗ್ವೇಜ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಒಂದು ಹೊಸ ಕೆಂಪೇಗೌಡರನ್ನ ನಾವು ಪ್ರೆಸೆಂಟೇಷನ್ ಕೊಟ್ಟಿದ್ದೀವಿ ಕಟ್ಲೆ ಸಿನಿಮಾ. ಹಾಗಾಗಿನೇ ಓಕೆ ಈ ಪಾತ್ರಕ್ಕೆ ಅವರು ಸೂಕ್ತವಾಗಿ ಶೂಟ್ ಆಗಿದ್ದಾರೆ. ಸರ್, ಇನ್ನು ನೀವು ಹೇಳೋದಾದ್ರೆ ಈ ಸಿನಿಮಾನ ಪ್ರೊಡ್ಯೂಸ್ ಮಾಡಬೇಕು ನಾನು ಅಂತ ಅನ್ಸೋಕೆ ಪ್ರಮುಖ ಕಾರಣ ಏನು ಸರ್? ಕತೆ ತುಂಬ ಸ್ಟ್ರಾಂಗ್ ಆಗಿದೆ. ಅಂದರೆ ಸಮಾಜಕ್ಕೆ ಒಂದು ಸಂದೇಶ ಕೊಡಬೇಕು ಅಂತ ಅಂದ್ಕೊಂಡ ಟೈಮಲ್ಲಿ ನನಗೆ ಸಿಕ್ಕಂಥ ಒಳ್ಳೆ ಕತೆ ಇದೆ. ಒಂದು ಕತೆ ಮಾಡಬೇಕು ಅಂದಾಗ ಒಳ್ಳೆ ಸಮಾಜಕ್ಕೆ ಒಂದು ಸಂದೇಶ ಇದೆ. ನಮ್ಮಲ್ಲಿ ಒಡಿ ಇಲ್ಲ, ತೀರಾ ನೋಡ್ದಿರೋಂಥ ಸೀನ್ಗಳಿಲ್ಲ, ಇಲ್ಲಾಂದರೆ ಲೋ ಎಲ್ಲನೂ ಇದೆ, ಬಟ್ ಎಲ್ಲ ಲಿಮಿಟಲ್ಲಿದೆ ಅಷ್ಟೇ. ಹಾಗಾಗಿ ಕತೆ ಸಬ್ಜೆಕ್ಟು ಚೆನ್ನಾಗಿರೋದ್ರಿಂದ ಈ ಸಿನಿಮಾ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದೆ ಕತೆ. ಸರ್, ಇನ್ನು ನೀವು ಹೇಳೋದಾದ್ರೆ ಇದ್ರಲ್ಲಿ ಕೆಂಪೇಗೌಡ ಸರ್ನ ಆಯ್ಕೆ ಮಾಡ್ಕೊಂಡಿದಾರಲ್ಲ, ಅದು ಇವ್ರನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋ ಒಂದು ಐಡಿಯಾ ಕೊಟ್ಟಿದ್ದು ಯಾರು ಅಂತ? ಡೈರೆಕ್ಟರ್ ಸಬ್ಜೆಕ್ಟ್ ಮಾಡಿದಾಗ 4-5 ಹೀರೋ ಡೇಟು ಪ್ಲಸ್ 3 ಡೇಟ್ ಇಟ್ಕೊಂಡಿದ್ವಿ. ಅಂದರೆ ನಾವು ಸಬ್ಜೆಕ್ಟ್ ನಾನು ಕೇಳಿದಾಗ ಆಯಿತು ನಾನು ಇವತ್ತು ಮಾಡ್ತೀನಿ, ನನಗೆ ಇಂಥ ದಿವಸ ಒಳ್ಳೆ ದಿವಸ ಆಯ್ತು, ಅವತ್ತು ಮುಹೂರ್ತ ಮಾಡ್ರಿ ಮಾಡೋಣ, ತಗೊಳ್ಳಿ ಒಂದು 5-6 ಜನ ಹೀರೋಗಳಿದೆ ಅಂತ. ಅದೇನೋ ಗೊತ್ತಿಲ್ಲ, ಕೆಂಪೇಗೌಡರು ಟೈಮ್ ಚೆನ್ನಾಗಿತ್ತು. ನಾವು ಅನ್ಕೊಂಡಿದ್ದು 5 ಜನ ಹೀರೋಗಳು ಶೂಟಿಂಗಲ್ಲಿ ಬೇರೆ ಕಡೆ ಅವ್ರು ಬರೋಕ್ಕಾಗಲಿಲ್ಲ, ಇವ್ರು ಅವ್ರಿಗೋಗಿ ಸ್ಟೋರಿ ಹೇಳೋಕ್ಕಾಗಲಿಲ್ಲ. ಆವಾಗ ಇನ್ನೇನು ಮಾಡೋದು, ನಮ್ಮಲ್ಲೇ ಇದ್ದಾರಲ್ಲ ಹೀರೋ, ಯಾಕಂದ್ರೆ ನಮ್ಗೆ 10 ವರ್ಷದಿಂದ ಪರಿಚಯ ಆಗಿರೋದ್ರಿಂದ ಕೆಂಪೇಗೌಡ, ಇವ್ರನ್ನೇ ನಾವು ಹೀರೋ ಮಾಡೋಣ, ಇವ್ರು ಅವ್ರಿಗೂ ಒಳ್ಳೇದಾಗುತ್ತೆ ಅನ್ನೋ ಒಂದು ಇದಿಟ್ಕೊಂಡು ಮಾಡಿದ್ದೀವಿ. ಸರ್, ಈ ಸಿನಿಮಾದಲ್ಲಿ ನಾವು ನೋಡಿದಾಗ ಒಂದು ಸೈಕಾಲಜಿಕಲ್ ಥ್ರಿಲ್ಲರ್ ಥರ ಇದೆ. ಸರ್ ಹೇಳಿದ್ರು ಒಂದು ಮೆಸೇಜ್ ಕೂಡ ಕೊಡ್ತೆ ಈ ಸಿನಿಮಾ ಅಂತ ಹೇಳಿ. ಹೇಳೋದಾದ್ರೆ ಏನು ಹೇಳ್ತೀರಾ ಸರ್? ಈ ಥರ ಒಂದು ಸಿನಿಮಾದಲ್ಲಿ ಮೆಸೇಜ್ ಕೊಡೋದು ಅಂದರೆ ಒಂದು ಡೌಟ್ ಮೂಡುತ್ತೆ. ಯಾಕಂದ್ರೆ ನಿಮಗೆ ಇದು ಸೈಕಾಲಜಿ ನೀವು ಕಂಪ್ಲೀಟ್ ಅನ್ಕೊಳಕ್ ಹೋಗ್ಬೇಡಿ. ಇದು ಕಂಪ್ಲೀಟ್ ಕಾಮಿಡಿ ಮೂವಿನೂ ಅಲ್ಲ, ಇಲ್ಲ ಕಂಪ್ಲೀಟ್ ಹಾರರ್ ಮೂವಿನೂ ಅಲ್ಲ, ಇಲ್ಲ ಕಂಪ್ಲೀಟ್ ನಾವೇನೋ ಥ್ರಿಲ್ಲರ್ ಮೂವಿನೇ ಅಲ್ಲ. ಎಲ್ಲ ಸೇರಿ ಕನ್ಫ್ಯೂಸ್ ಮಾಡ್ತಾ ಇದೀವಿ. ಅದಕ್ಕೆ ಕನ್ಫ್ಯೂಸ್ ಆಗ್ತದೆ ಆಕ್ಚುಲಿ. ಹೌದು, ಅಂದ್ರೆ ಎಲ್ಲ ಬೇರೆ ತರ ಕ್ಯಾರೆಕ್ಟರ್ಗಳು ಬರುತ್ತೆ. ಇಲ್ಲಿ ಕೆಂಪೇಗೌಡ ನಗಿಸ್ತಾರೆ, ಬಟ್ ಅವ್ರ ಜೊತೆಲಿ ಇರೋ ನಗಿಸ್ತಾರೆ. ಕೆಂಪೇಗೌಡ ಒಂದು ಕ್ಯಾರೆಕ್ಟರ್ ಇದರಲ್ಲಿ ಮೇನ್ ಕ್ಯಾರೆಕ್ಟರ್, ಇಲ್ಲಿ ಸ್ಟೋರಿನೇ ಹೀರೋ. ಏನ್ ನಮ್ಮ ಕಟ್ಲೆ ಸಬ್ಜೆಕ್ಟ್ ಇದೆಯೋ ಸಬ್ಜೆಕ್ಟ್ ಇರೋ ಇವರೆಲ್ಲ ಪಾತ್ರಧಾರಿಗಳು. ಹಾಗಾಗಿ ಸಿನಿಮಾ ಚೆನ್ನಾಗಿ ಬಂದಿದೆ, ಜನಗಳಿಗೆ ಇಷ್ಟ ಆಗುತ್ತೆ. ಜನಗಳಿಗೆ ಏನಂದ್ರೆ ನಾವು ಸಿನಿಮಾ ನೋಡಿ ಅಂತ ನಾವು ಪಬ್ಲಿಸಿಟಿ ಮಾಡಿ ಕರಿಬೇಕು. ಆ ಕೆಲಸ ಮಾಡ್ತಾ ಇದ್ದಾರೆ, ಆ ಕೆಲಸ ನಾವು ಕರೆಕ್ಟಾಗಿ ಮಾಡಿದರೆ 100% ಸಿನಿಮಾ ನೋಡ್ತಾರೆ. ಒಂದ್ಸರಿ ನೋಡಿದ್ಮೇಲೆ ರಿಪೀಟು ಇನ್ನೂ 4 ಜನನೋ 10 ಜನ ಕಳ್ಸಂತ ಸಿನಿಮಾ. ಸರ್, ಈ ಸಿನಿಮಾದಲ್ಲಿ 3 ಜನ ಹೀರೋಯಿನ್ ಇದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಯಾಕೆ ಅಂದ್ರೆ ಅದು ಜಾಸ್ತಿ ಆಗತ್ತಾ ಅಂತ ಒಂದು ಪ್ರಶ್ನೆ ಮೂಡುತ್ತೆ. ಯಾಕಂದ್ರೆ ಈ ಕತೆ ನೋಡಿದಾಗ ಆ ತರ ಸಾಗತ್ತೆ. ಆದ್ರೆ ಈ ಸಿನಿಮಾದಲ್ಲಿ 3 ಹೀರೋಯಿನ್ ಇರೋದ್ರ ಬಗ್ಗೆ ಹೇಳೋದಾದ್ರೆ ಅವರೇ ಹೇಳಿದ್ರು ಸರ್. ಟೀಸರ್ ಅಲ್ಲಿ ಹರ್ಷಿಕಾ ಪೂರ್ಣಚ್ ಅವ್ರು ಕಾಣಿಸ್ತಾರ, ಆಮೇಲೆ ಪೋಸ್ಟರ್ ಅಲ್ಲಿ ಇಬ್ರು ಕಾಣಿಸ್ತಾರೆ. ಅದು ವಿಶೇಷ ಅಂದ್ರೆ ಒಂದು ಪ್ರಮುಖ ಪಾತ್ರದಲ್ಲಿ ಹರ್ಷಿಕಾ ಪೂರ್ಣಚ್ ಓಕೆ. ಅವ್ರು ಹೇಳೋ ಮಾತಿಂದ ಹೀರೋ ಚೇಂಜ್ ಆಗೋ ಅಂತ ಒಂದು ಸೀನ್ಗೋಸ್ಕರ ಮೇಜರ್ ಕ್ಯಾರೆಕ್ಟರ್ ಹರ್ಷಿಕಾ ಬಂದಿ ಹಂಗೆ ಕೇಳ್ತಾರೆ, ಹೇಳ್ಬಿಡ್ತೀನಿ ನಾನು. ಮೇನ್ ಕ್ಯಾರೆಕ್ಟರ್ ಹೀರೋಯಿನ್ಸ್ ಬಂದು ಇಲ್ಲಿ ಇಬ್ರು, ಒಂದು ಅಮೃತ, ಇನ್ನೊಂದು ಶರಣ್ಯ ಅಂತ ಇಬ್ರು ಒಂದೊಂದು ಮೂವಿ ಮಾಡಿದ್ದಾರೆ. ಶರಣ್ಯ ಒಂದು ಸೀರಿಯಲ್ ಯಾವ್ದು ಬ್ರಹ್ಮಗಂಟು ಸೀರಿಯಲ್ ಏನೋ ಮಾಡ್ತಾ ಇದ್ದಾರೆ. ಇಬ್ರು ಚೆನ್ನಾಗಿ ಮಾಡಿದ್ದಾರೆ. ಹೀರೋಯಿನ್ ಆಯ್ಕೆ ಆಗಿದ್ ಹೇಗೆ ಸರ್?
ಹೀರೋಯಿನ್ ಆಯ್ಕೆ ಆಗಿದ್ದು ಹೇಗಿದ್ರೆ ಕತೆ ಮಾಮೂಲಿ ಕತೆಗೆ ಈ ಕತೆಗೆ 2 ಲೇಯರ್ ಬರುತ್ತೆ. 2 ಲೇಯರಲ್ಲಿ 1 ಲೇಯರ್ಗೆ ನಮಗೆ ಮಾಡ್ರನ್ ಆ ಥರ ಒಂದು ಶೂಟ್ ಆಗೋ ಥರ ಒಂದು ಕ್ಯಾರೆಕ್ಟರ್ ಬೇಕಾಗಿತ್ತು. ಅದಕ್ಕೆ ಅಮೃತರಾಜರು ಫಿಕ್ಸ್ ಆಗ್ತಾರೆ. ಇನ್ನೊಂದು ತೀರಾ ಒಂದು ವಿಲೇಜ್ ಒಂದು ಇದರಲ್ಲಿ ಬೇಕಾಗಿತ್ತು, ಆ ಒಂದು ಗೆಟಪಲ್ಲಿ ಬೇಕಾಗಿತ್ತು. ಅದಕ್ಕೆ ಶರಣ್ಯ ಅವ್ರನ್ನ ನೋಡಿದ ತಕ್ಷಣ ಓಕೆ ಇವರಿಬ್ರು ನಮ್ಮ ಪಾತ್ರಕ್ಕೆ ಶೂಟ್ ಆಗ್ತಾರೆ. ಇನ್ನೊಂದು ಶರಣ್ಯ ಅವ್ರ ಕ್ಯಾರೆಕ್ಟರ್ಗೆ ತುಂಬ ಸರ್ಕಸ್ ಮಾಡ್ಬಿಟ್ವಿ ನಾವು. ಯಾರು ನಮ್ಮ ದಿಯಾ ಸಿನಿಮಾ ಹೀರೋಯಿನ್ ಮೇಡಮ್ ಕೂಡ ನಾವು ಕತೆ ಹೇಳಿದ್ವಿ. ಫ್ರೀ ಕ್ಲೈಮ್ಯಾಕ್ಸ್ ಕೇಳ್ಬಿಟ್ಟು ಅವ್ರು ಕೈ ಮುಗಿದ್ಬಿಟ್ರು. ನಾನು ಮಾಡಲ್ಲ ಬೇಡ ಇಲ್ಲ ಹೇಳ್ತೀನಿ ನಾನೊಂದು ಟೈಪ್ ತಗೋಬಿಟ್ರು. ಯಾಕಂದರೆ ಆ ಥರ ಇದೆ ಕ್ಲೈಮ್ಯಾಕ್ಸ್, ಅಷ್ಟೊಂದು ಟಫು ಆ ಪಾತ್ರಕ್ಕೆ. ಅಲ್ಲ ನಾವು ಕುತ್ಕೊಂಡು ಹೇಳ್ಬೋದು, ನಾನು ಅದನ್ನೇ ಹೇಳಿದೆ ಯಾವಾಗ ಇಂಟರ್ವ್ಯೂ ಕೂಡ. ಕೊನೆ 15 ನಿಮಿಷ ಕ್ಲೈಮ್ಯಾಕ್ಸ್ ಏನಿದೆಯೋ ಎಂತ ಕಟುಕರಾದ್ರೂ ಅಳಂತ ಸೀನು ನಮ್ಮ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಇಲ್ಲ. ನಾವು ಕಟುಕರೆ ಅನ್ನೋದ್ರು ಕೂಡ ಸಿನಿಮಾದಲ್ಲಿ ಅಳ್ತಾರೆ, ಕಾನ್ಫಿಡೆಂಟ್ ಆಗಿದ್ದೀನಿ. ಅದಕ್ಕೆ ನಾನು 6ನೇ ತಾರೀಕು ನೀವ್ ಹತ್ರ ಸರ್ ನೋಡಿದಾಗ ಅದಕ್ಕೆ ನಾನು ಹೇಳ್ತೀನಿ ಕಟುಕರೆ ಅಲ್ವಲ್ಲ, ನಾನು ಹೇಳ್ತಾ ಇದ್ದೀನಿ ಕಟುಕರೆ ಹೇಳ್ತಾರೆ ಅಂತ ಹೇಳ್ತಿದ್ದೆ. ಅಂದ್ರೆ ಆ ತರ ಜನರು ಲಾಸ್ಟ್ ಅಲ್ಲಿ ನಮ್ ಕ್ಲೈಮ್ಯಾಕ್ಸ್ ಏನು 15 ನಿಮಿಷ ಏನಿದೆಯೋ, ಹರೀಶ್ ರಾಜ್ ಆಗಿರ್ಲಿ ಕ್ಲೈಮ್ಯಾಕ್ಸ್ ಏನಲ್ಲಿ ನಮ್ಮ ಕೆಂಪೇಗೌಡ, ಅಮೃತ, ಶರಣ್ಯ, ಕರಿಸುಬ್ಬು ಇಷ್ಟೂ ಜನ ಬರ್ತಾರೆ ಕ್ಲೈಮ್ಯಾಕ್ಸ್ ಅಲ್ಲಿ. ಆ ಕ್ಲೈಮ್ಯಾಕ್ಸೇ ಸಿನಿಮಾ. ಇಂಟರ್ವಲ್ ಗಂಟ ನಾವು ಕಾಮಿಡಿ ಹೋಗ್ತಾ ಇರುತ್ತೆ. ಯಾರೋ ಟೆನಿಸ್ ಕೃಷ್ಣ, ಪವನ್, ಯಾರೋ ನಮ್ಮ ಮಜಾ ಟಾಕೀಸ್ ಪವನ್, ಇವ್ರದೆಲ್ಲ ಕಾಮಿಡಿ ಹೋಗ್ತಾ ಇರುತ್ತೆ. ಇಂಟರ್ವಲ್ ಆದ್ಮೇಲೆ ಬೇರೆ ತರ ಹೋಗುತ್ತೆ ಸಿನಿಮಾ. ಕ್ಲೈಮ್ಯಾಕ್ಸ್ ಅಲ್ಲಿ ಇನ್ನೂ ಬೇರೆ ತರ ಹೋಗುತ್ತೆ. ನೀವು ಕತೆ ಶುರು ಮಾಡ್ದಾಗಿಂದ ಇದಿದೆ ಫುಲ್ ಕನ್ಫ್ಯೂಷನ್ ಮೂಡ್ತಾ ಇದೆ. ಸೋಮವಾರ ಸೆಲೆಬ್ರಿಟಿ ಶೋ ಅಷ್ಟೇ. 90% ಎಲ್ಲ ನೀವೆಲ್ಲ ಬಂದೇ ಹೌದು. ಅಲ್ಲೂ ಗೊತ್ತಾಗುತ್ತೆ. ಇನ್ನು 6ನೇ ತಾರೀಕು ಸಿನಿಮಾದಲ್ಲಿ ಎಲ್ಲರಿಗೂ ಗೊತ್ತು. ನಾವು ಇಲ್ಲಿ ಏನ್ ಹೇಳಿದೀನೋ ಅಷ್ಟು ಸಿನಿಮಾದಲ್ಲಿ 100% ಇದೆ. 100% ಇದೆ. ಕಾಡ್ಸುತ್ತೆ, ಕಾಡುತ್ತೆ, ಕಣ್ಣೀರ್ ಬರ್ಸುತ್ತೆ, ಮಜಾನು ಕೊಡುತ್ತೆ, ನಗುನು ತರ್ಸುತ್ತೆ. ತುಂಬಾ ಹೇಳ್ತಾರೆ ನಿಮ್ಗೆ. ಇದ್ಮೇಲೆ ನಿಮ್ ಕಾಮಿಡಿ ಇದ್ದೇ ಇರುತ್ತಲ್ಲ. ತಬ್ಲಾ ನಾಣಿ ಇದು ನಾನು ನೋಡಿ, ತಬ್ಲಾ ನಾಣಿ ಅವರು ಕೆಂಪೇಗೌಡ ಕಾಂಬಿನೇಷನ್, ತಬ್ಲಾ ನಾಣಿ ಮಜಾ ಟಾಕೀಸ್ ಪವನ್ ಕಾಂಬಿನೇಷನ್, ತಬ್ಲಾ ನಾಣಿ ಟೆನಿಸ್ ಕೃಷ್ಣ ಕಾಂಬಿನೇಷನ್, ತಬ್ಲಾ ನಾಣಿ ಉಮೇಶ್ ಅಣ್ಣ ಕಾಂಬಿನೇಷನ್. ಅಂದ್ರೆ ತಬ್ಲಾ ನಾಣಿ ಆಮೇಲೆ ಕೆಂಪೇಗೌಡ ಬೀರದರ್ ಕಾಂಬಿನೇಷನ್. ಬೀರದರ್ ಸರ್ ಇದಾರೆ ಸಿನಿಮಾದಲ್ಲಿ. ಕಂಪ್ಲೀಟ್ ಕಾಮಿಡಿ ಅಂದ್ರೆ ಕೆಂಪೇಗೌಡ ಸಿನಿಮಾ ಕಾಮಿಡಿ ಇಡ್ಲೇಬೇಕು, ಹಂಗಂತ ಕಂಪ್ಲೀಟ್ ನಾವು ಬೇರೆ ತರ ಮಾಡಕ್ಕಲ್ಲ. ಕಾಮಿಡಿ ಇದೆ, ಮೆಸೇಜ್ ಇದೆ. ಸುತ್ತೂರು ಎಲ್ಲ ನಗಿಸ್ತಾ ಇರ್ತಾರೆ. ಅವ್ರದೇ 2 ಲೇಯರ್ ಬರುತ್ತೆ, 2 ಗೆಟಪ್ ಅಲ್ಲಿ ಬರುತ್ತೆ, 2 ಲೇಯರ್ ಬರುತ್ತೆ. ಹಾಗಾಗಿ ಓಕೆ, ತುಂಬಾ ಅದ್ಭುತವಾಗಿ ಮೂಡ್ಬಂದಿದೆ ಸಿನಿಮಾ. ಇನ್ನು ಸಾಂಗ್ಸ್ ಎಲ್ಲ ನೋಡಿದ್ರೆ ಚಾನಲ್ ಇದೆ. 3 ಸಾಂಗು ಶ್ರೀಧರ್ ಸಂಭ್ರಮ್ ಮ್ಯೂಸಿಕ್ ಡೈರೆಕ್ಟ್ರು. ಒಂದು ನಮ್ಮ ಚೇತನ್ ಸರ್ ಮಾಡಿದ್ದಾರೆ, ಬರ್ದಿರೋದು ಒಂದು ನಾಗೇಂದ್ರ ಪ್ರಸಾದ್ ಅವರು, ಒಂದು ಕಿನ್ನಾಲ್ ರಾಜ್ ಅವರು. ಆಡ್ಸಿದ್ದು ಟಿಪ್ಪು ಅವರು ಆಡಿದ್ದಾರೆ ಒಂದು ಸಾಂಗು, ಇನ್ನೊಂದು ಸಾಂಗ್ ಅನುರಾಧ ಭಟ್ ಆಡಿದ್ದಾರೆ, ಇನ್ನೊಂದು ಸಂತೋಷ್ ವೆಂಕಿ ಆಡಿದ್ದಾರೆ. ಸಾಂಗು ಚೆನ್ನಾಗಿದೆ, ಟ್ರೈಲರ್ ಒಳ್ಳೆ ರೆಸ್ಪಾನ್ಸ್ ಇದೆ. ಜನಗಳಿಗೆ ನಾವು ಅದೇ ರೀಚ್ ಮಾಡ್ಬೇಕು. ನಾವು ರೀಚ್ ಮಾಡಿದ್ರು ನಮ್ಗೆ ಇಲ್ಲೊಂದು ಸಮಸ್ಯೆ ಇದೆ. ನಮ್ಗೆ ಏನ್ ನೀವು ಹೇಳ್ಬೇಕು, ನಿಮ್ಗೆ ಗೊತ್ತಿರುತ್ತೆ. ನೀವು ನೋಡ್ತಾ ನಮ್ಗೆ 6ನೇ ತಾರೀಕು ನಾವು ಏನೇ ಪಬ್ಲಿಸಿಟಿ ಮಾಡೋದು ನಮ್ಗೆ ಸಮಸ್ಯೆನ ಅದೊಂದು ಕಾಡ್ತಾ ಇದೀವಿ. ಇವಾಗ ಸಮಸ್ಯೆನ ಥಿಯೇಟರ್ ಎಲ್ಲಿಂದ ಮಾಡೋಣ? ಥಿಯೇಟರ್ ಹೌದು, ಅಷ್ಟು ಸಿನಿಮಾ ಯಾಕೆ ಸರ್ 6ನೇ ತಾರೀಕೆ ಮಾಡ್ಬೇಕು ಅನ್ಕೊಂಡಿದೀರಾ? ಇಲ್ಲ, ನಾವು ನವೆಂಬರ್ ಅಲ್ಲಿ ಅನೌನ್ಸ್ ಮಾಡಿದ್ವಿ ಆಯ್ತಾ. ನಾವು ಅನೌನ್ಸ್ ಮಾಡಿದಾಗ ಸಿನಿಮಾನೇ ಇರ್ಲಿಲ್ಲ. ನಾವು ಹಿಂದೆ ಮುಂದೆ ನಮ್ ದೊಡ್ಡ ಮೂವಿ ಎಲ್ಲ ನೋಡಿ ನಾವು ನವೆಂಬರ್ ಅಲ್ಲೇ ಬರ್ಬೇಕು, 2 ವಾರ ಆದ್ಮೇಲೆ ಅಂತ 6 ನಾವು ಅವಾಗ ಅನೌನ್ಸ್ ಮಾಡ್ಕೊಂಡಿದ್ದು. ಅದು ಏನು ಬಂತು, ಎಲ್ಲಾ ಸಿನಿಮಾ ಒಳ್ಳೇದಾಗ್ಲಿ ಅಷ್ಟೇ. ಅದೇ ಸರ್ ಹೇಳ್ತಾರಲ್ಲ, ಯಾವ ಚೆನ್ನಾಗಿದ್ರೆ ವೀಕ್ಷಕರು ಯಾರು. ಸರ್ ನೀವೆಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ? ಯಾಕಂದ್ರೆ ಈ ಪ್ರೊಡ್ಯೂಸರ್ ನ ಈ ಪ್ರಶ್ನೆ ಕೇಳಲೇಬೇಕು. ಇವಾಗ ಹೇಗಾಗ್ತಿದೆ ಅಂದ್ರೆ ಚೆನ್ನಾಗಿರೋ ಸಿನಿಮಾಗಳಿಗೆ ಥಿಯೇಟರ್ಗೆ ಬಂದು ನೋಡಲ್ಲ ಅಂತಾರೆ. ನನ್ ಬಿಸ್ನೆಸ್ ಬಗ್ಗೆ ನೇಚೆ ಮಾಡ್ತಾ ಇಲ್ಲ. ಯಾಕಂದ್ರೆ ನನ್ ಕಂಟೆಂಟ್ ಮೇಲೆ ನಂಬಿಕೆ ಇದೆ, ಸಿನಿಮಾ ಮೇಲೆ ನಂಬಿಕೆ ಇದೆ. ಯಾಕೆ ನಿಮ್ ಬಾಹುಬಲಿ ಟೀಮ್ ಅಲ್ಲಿ ರಂಗಿತರಂಗಿದ್ದಿಲ್ವಾ? ಹೌದು, ಕಂಟೆಂಟ್ ಚೆನ್ನಾಗಿತ್ತು, ಹೊಸ ಕಂಟೆಂಟ್ ಇತ್ತು, ನಾವ್ ಯಾರು ನೋಡಿದಿರಂತ ಕಂಟೆಂಟ್ ರಂಗಿತರಂಗ. ಇದು ಸೇಮ್. ಇವತ್ತು ಏನೇ ಸಿನಿಮಾ ಇದ್ರು ಕೂಡ ಕಟ್ಲೆ ಅನ್ನೋದು ಇದು ಬೇರೆ ಕಂಟೆಂಟ್, ಇದು ಬೇರೆ ಜಾನರ್. ಅಂದ್ರೆ ಹೊಸತನ ಮೂವಿ. ನಿಮ್ ಮಲಯಾಳಮು, ತಮಿಳಲ್ಲಿ, ತೆಲುಗು ಹೆಂಗೋ ಹೋದ್ರೆ ನಿಮ್ಗೆ ಒಳ್ಳೆ ಮೆಸೇಜ್ ಇರೋ ಮೂವಿ, ಇದು ಒಳ್ಳೆ ಸಬ್ಜೆಕ್ಟ್ ಮೂವಿ ಅಂತ ಏನಂದ್ರೆ ಆ ತರ ಪ್ಯಾಟರ್ನ್ ಅಲ್ಲಿ ಮಾಡಿರೋಂಥ ಮೂವಿ. ಹಾಗಾಗಿ ಕತೆ ಮೇಲೆ ನಂಬಿಕೆ ಇರೋದ್ರಿಂದ ನಾವು ಪಬ್ಲಿಸಿಟಿ ಚೆನ್ನಾಗಿ ಮಾಡ್ತಿದ್ದೀವಿ. ಇನ್ನು ನೀವೆಲ್ಲ ಸಪೋರ್ಟ್ ಮಾಡ್ತಾ ಇದ್ದೀರಾ, ಜನಗಳಿಗೆ ರೀಚ್ ಆಗಲಿ. ಒಂದ್ಸರಿ ಜನ ರೀಚ್ ಆಗಿ ಜನ ಒಂದ್ಸರಿ ಥಿಯೇಟ್ರಿಗೆ ಬಂದ್ರೆ ಸಾಕು, ಅವ್ರ ಮನೆಯವ್ರು ಕರ್ಕೊಬಿಡ್ತಾರೆ ಅನ್ನೋ ನಂಬಿಕೆ ನಮ್ಗೆ 100%. ಯಾಕಂದ್ರೆ ಲಾಸ್ಟ್ ಸಂದೇಶ ಈಗಿನ ಯಂಗ್ಸ್ಟರ್ಸ್ ನಮ್ಮ ಸುತ್ತ ನಡೀತಾ ಇರೋ ಅದು ಇಲ್ಲಿ ಇವತ್ತಿನ ಕಾಲಘಟ್ಟದಲ್ಲಿ ಹೆಂಗಿದೆ ಅಂದ್ರೆ, ಕಾಲೇಜ್ ಹುಡುಗ ಹುಡುಗಿರೋ ಇಲ್ಲಾಂದ್ರೆ ಇನ್ನೊಬ್ರು ಇವರೆಲ್ಲ ನೋಡ್ಬೇಕಾದಂತ ಸಿನಿಮಾ. ನಾನು ಅದನ್ನ ರಿವೀಲ್ ಮಾಡ್ತಾ ಇಲ್ಲ, ಪ್ರೀಮಿಯರ್ ಶೋ ಆಗ್ಲಿ ಅಲ್ಲಿಂದ ನೀವು ಮಾಡ್ತೀನಿ, ನಾನೇ ಮಾಡ್ತೀನಿ.
ಎಲ್ಲರೂ ಬಂದು ನೋಡಂತ ಸಿನಿಮಾ ಈಗ ಮಾಡಬಾರ್ದು, ಈ ತಪ್ಪು ಇಲ್ಲಪ್ಪ, ಅಕಸ್ಮಾತ್ ಮಾಡಿರೋರು ಇದ್ರೆ ಈ ತಪ್ಪು ಮಾಡ್ಬಿಟ್ಟಿದೆ, ಹಿಂಗ್ ಮಾಡೋದು ಬೇಡ, ಅದು ತಿದ್ಕೊಂತಾರೆ 100% ಈ ಸಿನಿಮಾ ತಿದ್ಕೊಂಡ. ಓಕೆ ಸರ್, ಪಾಯಿಂಟ್ ಇವಾಗ ನಾನು ಅವ್ರಿಗೆ ಫುಲ್ ಕ್ಯೂರಿಯಾಸಿಟಿ ಕೇಳ್ತಾರೆ. ಹೌದು, ಕ್ಲೈಮ್ಯಾಕ್ಸ್ ಅಂತ ಹೇಳ್ತೀರಾ, ಈ ಕಡೆ ನಗಿಸ್ತಾರೆ ಅಂತ ಹೇಳ್ತೀರಾ, ಆಮೇಲೆ ದೊಡ್ಡ ತಾರಾ ಬೆಳಗನೆ ಇದೆ ಡೆಫಿನೆಟ್ಲಿ. ಹೌದೌದು, ಸಪೋರ್ಟ್ ನಮ್ ಸಿನಿಮಾಗೆ ಎಲ್ಲಾ ತರ ಹಿರಿಯ ಕಲಾವಿದರಾಗಿರ್ಲಿ, ಆಮೇಲೆ ಇವಾಗಿಂದ ಆರ್ಟಿಸ್ಟ್ ಆಗ್ಲಿ, ಇಲ್ಲಾಂದ್ರೆ ನಮ್ ಫ್ರೆಂಡ್ ಸರ್ಕಲ್ ಆಗ್ಲಿ, ನಮ್ ಪ್ರತಿಯೊಬ್ರು ಎಲ್ಲೂ ಗೊತ್ತಾಗ್ತಾ ಇಲ್ಲ 13 ಸಿನಿಮಾ ರಿಲೀಸ್ ಆಗ್ತಾ ಇದೆಯಾ ನಮ್ಗೆ ಅನಿಸ್ತಾ ಇಲ್ಲ. ಯಾಕಂದ್ರೆ ನಮ್ ಟೈಮ್ ಇಲ್ಲ, ಪ್ರತಿಯೊಬ್ರು ನಮ್ ಸಿನಿಮಾ ಪ್ರಮೋಷನ್ ಮಾಡ್ತಾರೆ, ಪ್ರಮೋಷನ್ ಮಾಡ್ತಾ ಇದ್ದಾರೆ. ಎಲ್ಲರೂ ಪ್ರಮೋಷನ್ ಮತ್ತೆ ಇಂಡಸ್ಟ್ರಿಯಲ್ ತುಂಬಾ ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದಾರೆ. ಇಂಡಸ್ಟ್ರಿ ಪ್ರತಿಯೊಬ್ರು ಬಿಡ್ಸ್ಕೊಡ್ತಾ ಇದಾರೆ, ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾ ಇದಾರೆ. ನಮ್ಮ ಊರಿಗೆ ಶಿವಣ್ಣ ಸರ್ ಕೊಟ್ಟಿದ್ದಾರೆ, ನೆಕ್ಸ್ಟ್ ಇನ್ನ ಕೊಡ್ತಾರೆ. ಶೀಘ್ರದಲ್ಲಿ ಸರ್ಪ್ರೈಸ್ಗಳೆಲ್ಲ ಇದೆ. ಇನ್ನೊಂದು ವಾರದಲ್ಲಿ ನಮ್ಮ ಸಾರ್ ಆಲ್ರೆಡಿ ಸರ್ಪ್ರೈಸ್ ಪ್ಯಾಕೇಜ್ ಇಟ್ಟವ್ರೆ. ಒಂದೊಂದೇ ಜನರ ಮುಂದೆ ತಲುಪಿಸೋದು ಅದೇ ಬರುತ್ತೆ, ಎಲ್ಲ ಬರುತ್ತೆ. ಅದೇ ಒಳ್ಳೆ ಕಥೆ, ಒಳ್ಳೆ ಸಿನಿಮಾ ಮಾಡಿದೀವಿ, ಅದನ್ನ ಜನಕ್ಕೆ ತಲುಪಿಸ್ಬೇಕು. ಆ ತಲುಪಿಸೋದ್ರಲ್ಲಿ ಮೀಡಿಯಾ ಪಾತ್ರ ತುಂಬಾ, ನಿಮ್ ಪಾತ್ರ ತುಂಬಾ ಮುಖ್ಯ. ಎಲ್ಲ ಇವಾಗ ಮೊಬೈಲ್ ಜಾಸ್ತಿ ನೋಡಲ್ಲ, ಅದನ್ನ ಹಿಂಗ್ ಅನ್ಬೇಕಾದ್ರೆ ಕಟ್ಲೆ ಕಾಣಿಸ್ಕೊಂಡಾಗ ಏನೋ ಒಂದು ಕಾಡ ತರ ಮಾಡೋದು ಮಾಡೋದು. ಹಾಗಾಗಿನೇ ನಾವು ನಮ್ ಕೈಲ್ಲ ಸಾಧ್ಯವಾದಷ್ಟು ಆಕ್ಚುಲಿ ನಿಮ್ಮ ಪೋಸ್ಟರೇ ಆ ಕೆಲಸ ಮಾಡ್ಬಿಟ್ಟಿದೆ ಅಂತ ನನಗೆ ಅನ್ಸುತ್ತೆ. ಯಾಕಂದ್ರೆ ನೋಡ್ದಾಗ ಇಲ್ಲಿ ಯಾವ್ದೋ ಮಗು ಕಾಣಿಸುತ್ತೆ, ಇವ್ರ ಗದೆ ಇಟ್ಕೊಂಡಿದ್ದಾರೆ, ಇವ್ರೇನೋ ಒಂಥರ ಭಯಾನಕವಾಗಿ ಕಾಣಿಸ್ತಾರೆ. ಇನ್ನೊಂದು ಪೋಸ್ಟರ್ ನೋಡಿದ್ರೆ ಅವರೇ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ, ಇವ್ರು ಭಯ ಪಡ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಮಾಡರ್ನ್ ಆಗಿ ನಿಂತಿದ್ದಾರೆ. ಸೊ ಪೋಸ್ಟರೇ ಅಂದ್ರೆ ಏನಾಗಿದೆ ಅಂದ್ರೆ, ಕೆಂಪೇಗೌಡ 15 ವರ್ಷ ಆಗಿದೆ ಇಂಡಸ್ಟ್ರಿ ಬಂದು. 15 ವರ್ಷ 18 ವರ್ಷದಲ್ಲಿ ಒಂದು 75-80 ಸಿನಿಮಾ ಇಲ್ಲಿವರು ಕಾಮಿಡಿ ಆರ್ಟಿಸ್ಟ್ ಆಗಿ ಸಪೋರ್ಟಿಂಗ್ ರೋಲ್ ಆಗಿ ಮಾಡಿದ್ದಾರೆ. ಅವ್ರಿಗೆ ಫುಲ್ ಸ್ಪೇಸ್ ಒಂದು ಸಿನಿಮಾ ಅವ್ರ ಪ್ರತಿಭೆ ತೋರ್ಸ್ಕೊಳಕ್ ಸಿಕ್ಕಿರ್ಲಿಲ್ಲ, ಇಲ್ಲಿವರೆಗೂ 18 ವರ್ಷದಿಂದ ಸಿಗ್ಲಿಲ್ಲ. ಅದನ್ನ ಡೈರೆಕ್ಟ್ರು ತುಂಬಾ ಚೆನ್ನಾಗಿ ಮಾಡ್ಕೊಡ್ತಾರೆ. ಅದನ್ನ ಚೆನ್ನಾಗಿ ಅವ್ರು ನಿಭಾಯಿಸಿರೋದ್ರಿಂದ ಈ ಅವತಾರಗಳು ಕಾಣಿಸ್ತಾ ಇದೆ ಎಲ್ಲ. ಹೌದು ಸರ್, ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಲಿಂಕ್ ಇರುತ್ತೆ, ಯಾವ್ದು ಸುಮ್ನೆ ಬರಂತ ಪಾತ್ರ ಯಾವ್ದಿಲ್ಲ. ಇಲ್ಲಿ ಇಷ್ಟು ಜನ ಆರ್ಟಿಸ್ಟ್ ಏನಕ್ಕೆ ಅಂತಂತಾರೆ, ಕತೆಗೆ ಇಷ್ಟು ಜನ ಬೇಕೇ ಬೇಕು ನಮ್ಗೆ. ಇನ್ನೂ ಇದಾರೆ, ನಾವ್ ಇನ್ನೊಂದ್ ಸ್ವಲ್ಪ ಜನ ಹಾಕಿಲ್ಲ, ಜಾಗ ಇಲ್ಲ. ಅಷ್ಟಲ್ಲಿ ಇನ್ನೂ ಆರ್ಟಿಸ್ಟ್ ಇದಾರೆ, ಇದರಲ್ಲಿ ಇನ್ನೂ ಆರ್ಟಿಸ್ಟ್ ಇದಾರೆ. ಅಂದ್ರೆ ಎಲ್ಲ ಫೇಸ್ ಎಲ್ಲ ಒಳ್ಳೆ ಅನುಭವ, ಒಂದ್ 10 ವರ್ಷದಿಂದ ಕೆಲಸ ಮಾಡಿರೋರು, ಒಳ್ಳೆ ಹೆಸರಿರೋಂಥದ್ದು ಫೇಸೇ ಸಿನಿಮಾ. ಸರ್, ಇನ್ನು ಒಬ್ರು ಕಾಮಿಡಿ ಆಕ್ಟರ್ನ ಹೀರೋ ಆಗಿ ಮಾಡ್ಬೇಕಾದ್ರೆ ನೀವು ಅದರಲ್ಲಿ ಯಾವ್ದು ಕೂಡ ಮಿಸ್ ಮಾಡಿಲ್ಲ. ಒಂದು ಫೈಟ್ ಇದೆ ಅಂತೆ, ಅದ್ರ ಜೊತೆಗೆ ಹಾಡನ್ನ ನಾವು ನೋಡಿದ್ವಿ, ಡ್ಯಾನ್ಸ್ ಮಾಡಿಸಿದೀರಾ. ಹೆಂಗಿತ್ತು ಸರ್ ಆ ಒಂದು ಜರ್ನಿ? ಅವ್ರನ್ನ ಒಂದು ಹೀರೋ ಆಗಿ ಟ್ರಾನ್ಸ್ಫಾರ್ಮ್ ಮಾಡಿ ತೆರೆ ಮುಂದೆ ತಗೊಂಡ್ ಬರೋದಕ್ಕೆ ನಿಮ್ಮ ಪಾತ್ರ ತುಂಬಾ ಮುಖ್ಯ. ಸೊ ಅದು ಹೇಳೋದು ಅಂದ್ರೆ, ಇವಾಗ ಒಂದು ಆಲ್ರೆಡಿ ಹೀರೋ ಆಗಿರೋರು, ಆಲ್ರೆಡಿ ಸ್ಟಾರ್ ಆಗಿರೋರು ನಾವು ಸಿನಿಮಾ ಮಾಡಿದಾಗ ಅಲ್ಲಿ ನಾವು ಕುಣಿಬೇಕಾಗುತ್ತೆ. ಇಲ್ಲಿ ಕೆಂಪೇಗೌಡರು ಆಲ್ರೆಡಿ ಅವರು ಒಂದು ಗುರುತಿಸ್ಕೊಂಡಿರೋದ್ರಿಂದ ಅವ್ರ ಹೀರೋ ಅನ್ನೋ ಒಂದು ಇದು ಅವ್ರನ್ನ ಕುಣಿಸ್ಬೇಕು, ಅವರು ಅದಕ್ಕೆ ರೆಡಿ ಆಗ್ಬೇಕು ಅಂತ ಅವ್ರ ಮೈಂಡಲ್ಲೇ ಓಡ್ತಾ ಇರ್ತೀವಿ. ನಮ್ಗೆ ಈಸಿ ಆಗುತ್ತೆ. ಇಲ್ಲ, ಪ್ರಿಪರೇಷನ್ ಚೆನ್ನಾಗಿ ಮಾಡೋದು. ಯಾಕಂದ್ರೆ ನಾವ್ ಹೀರೋ ಕುಣಿಸಿದ್ರೆ ಕೆಂಪೇಗೌಡನ ಹೆಂಗಂದಂಗೆ ತೋರ್ಸಕ್ ನಾವು ರೆಡಿ ಇಲ್ಲ. ಅದಕ್ಕೆ ಆದಂತ ಒಂದ್ 6 ತಿಂಗಳು ಜಿಮ್, ವರ್ಕೌಟ್, ಮೋಹನ್ ಡ್ಯಾನ್ಸ್ ಮಾಸ್ಟರ್ ಹತ್ರ ಒಂದಷ್ಟು ದಿವಸ ಪ್ರಾಕ್ಟೀಸ್ ಎಲ್ಲ ಪ್ರತಿಯೊಂದು ಮಾಡಿದ್ದಾರೆ. ಸಿನಿಮಾಗೆ ಏನ್ ಬೇಕಾ ಅವ್ರು ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ತಗೊಂಡಿದ್ದಾರೆ. ಎಲ್ಲ ನಿಂತ್ಕೋಬೇಕಂದ್ರೆ ಅವೆಲ್ಲ ಬೇಕು. ಯಾಕಂದ್ರೆ ನೀವೇ ಹೇಳಿದ್ರು ಕಾಮಿಡಿಯನ್ 18 ವರ್ಷದಿಂದ ನೋಡಿದ್ದಾರೆ. ಇವಾಗ ಕೆಂಪೇಗೌಡರು ಬೇರೆ ತರ ನೋಡಿ. ಯಾಕಂದ್ರೆ ಈ ಪೋಸ್ಟರ್ ನೋಡ್ಬಿಟ್ಟು ಯಾರೋ ಹೇಳ್ಬಾರಂತೆ, ಇದು ಕೆಂಪೇಗೌಡರಲ್ಲ ನಿಜವಾಗ ನಮ್ಗೆ ಹಿಂಗಂತ ಇದಾರೆ, ನಮ್ಗೆ ಹಿಂಗಂತ ಇದಾರೆ. ಇಲ್ಲ, ಅದು ತುಂಬಾ ಟಾಕ್ ಆಗುತ್ತೆ. ನೀವು ತಲೆ ಕೆಡ್ಸ್ಕೊಂಡ್ಬಿಟ್ಟು ಡಿಸೈನ್ ಚೆನ್ನಾಗಿದೆ, ಸುಮ್ಮನೆ ಇದೆ ಅಂತ ನಾನು ಕನ್ವಿನ್ಸ್ ಮಾಡಿದ್ದೀನಿ ಅವ್ರನ್ನ. ಅಂದ್ರೆ ಗ್ಲಾಸ್ ಹಾಕೊಂಡಿದೀನಿ, ಈ ತರ ಒಂದು ಗೆಟಪ್ ಅಲ್ಲಿ ಇದೀನಿ, ನಾನು ಅವ್ರಲ್ಲ ಅಂತಾರೆ ಜನ. ಹೆಂಗೆ ಅಂದಾಗ ಇಲ್ಲ ನೀವೇ ಅದು ಅಂತ ಸಿನಿಮಾ ನೋಡಾದ್ಮೇಲೆ ಹೇಳ್ತಾರೆ, ನೋಡೋಕೆ ಮುಂಚೆನೇ ಹೇಳ್ತಾರೆ ಅದು ಔಟ್ ಆಗಿದೆ ಅಂದ್ರೆ ಇವ್ರು ಔಟ್ ಮಾಡಿದೀವಿ. ಎಲ್ಲಾ ಕಡೆನೂ ಆ ಪೋಸ್ಟರ್ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ. ನಮ್ಗೆ ಖುಷಿ ಇದೆ, ನಮ್ಮ ಥೀಮ್ ಒಳಗಡೆ ಇದೆ. ಆ ಪೋಸ್ಟರ್ ಗಮನಿಸಿದ್ರೆ ಕೂಡ ನೀವು ಥೀಮ್ ಒಳಗಡೆನೇ ಇದೆ ಕತೆ. ನಿಮ್ಗೆ ಅದರಲ್ಲಿ ಎಷ್ಟೊಂದಿದೆ, ನೀವು ಅಬ್ಸರ್ವ್ ಮಾಡೋದು. ಏನೇನೋ ಬರುತ್ತೆ. ಉಮೇಶ್ ಅವರು ಕೂಡ ಆಕ್ಟ್ ಮಾಡಿದಾರಾ? ಹೌದು, ಲಾಸ್ಟ್ ನನಗೆ ತಿಳಿದಂಗೆ ಇವಾಗ ರಿಲೀಸ್ ಆದ್ರೆ ನಮ್ ಲಾಸ್ಟ್ ಸಿನಿಮಾ ಇರ್ಬೋದೇನೋ ಗೊತ್ತಿಲ್ಲ, ಅವ್ರದ್ದು ಜಾಗ ಇರ್ಲಿಲ್ಲ ಮೇಡಮ್. ನನ್ಗೆ ಉಮೇಶ್ ಅಣ್ಣ ಮೇಲೆ ಇಲ್ಲ, ಉಮೇಶ್ ಅಣ್ಣ ಮಾಡಬೇಕಂತ ಅವನು 4 ದಿವಸ ಕರ್ಕೊಂಡ್ಬಂದು ಅವ್ರದ್ದು ಒಂದು ಒಳ್ಳೆ ಕ್ಯಾರೆಕ್ಟರ್, ಸಿನಿಮಾಗೆ ಒಂದು ವೆಯ್ಟ್ ಅವ್ರದ್ದು. ಅಂದ್ರೆ ಈ ಸಿನಿಮಾ ಶುರುವಾಗಿದ್ಯಾ ಅವಾಗ ಸರ್? ಕತೆ ಶುರುವಾಗಿದ್ದು ಎಷ್ಟು ದಿನ? ತುಂಬಾ ಟೈಮ್ ತಗೊಂಡ್ವಿ ನಾವು. ಕೊರೋನಾ ಆದ್ಮೇಲೆ ಒಂದು 2 years ಲೊಕೇಶನ್ ಕತೆ ಗೀತೆ ಅದಂದೇ ಸುತ್ಕೊಂಡ್ ಬಂದ್ವಿ. ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ. ನಮ್ದೇನಂದ್ರೆ ಈ ಸಮ್ಮರ್, ಈ ಮಾರ್ಚ್ ಈ ಪೀರಿಯಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡ್ವಿ. ಅರ್ಧ ಎಲೆ ಉದುರಿರುತ್ತೆ ಮರಗಳಲ್ಲಿ, ಅರ್ಧ ಹಾಗೆ ಇರುತ್ತೆ, ಇಲ್ಲ ಅರ್ಧ ಚಿಗುರ್ತಾ ಇರುತ್ತೆ. ಕೆಲವೊಂದು ಪ್ಯಾಚ್ ವರ್ಕ್ ಬೇಕು ಅಂತ ತಿರ್ಗಾ ನಾವು 1 year ಟ್ರಾವೆಲ್ ಮಾಡಿ ಮತ್ತೆ ಅದೇ ಲೊಕೇಶನ್ಗೆ ಹೋಗಿ ಸೇಮ್ ಅದೇ ತರ ನೆಟ್ಟಿಂಟ್ ಎಲ್ಲ ರೆಡಿ ಮಾಡ್ಕೊಂಡು ಮಾಡಿದಂತ ಸಿನಿಮಾ ಇದು.
ಸರ್ ಇನ್ನು ಟೀಸರ್ ನೋಡ್ದಾಗೆ ಗೊತ್ತಾಗತ್ತೆ ಒಂಥರ ಕಾಡ್ ಮಧ್ಯೆ ಆಮೇಲೆ ಕತ್ಲೆಯಲ್ಲಿ ಶೂಟ್ ಮಾಡಿರೋದು ಅದು ಹೇಳೋದಾದ್ರೆ ಹೇಗಿತ್ತು ಸರ್? ಎಷ್ಟು ರಿಸ್ಕ್ ಇತ್ತು? ಶಿರ್ಸಿ ಸುತ್ತಮುತ್ತ ನೀವು ಹೋಗಿದ್ರಾ ಸರ್ ಶೂಟಿಂಗ್? ಒಂದೊಂದ್ 2 ದಿವಸ ಹೋಗಿದ್ದೆ ಮೇಡಮ್. 2 ದಿವಸ. ಹೌದಾ? ಹೇಗೆ ಅಂದ್ರೆ ಈಗ ನೀವು ಮೊಬೈಲ್ಗೆ ಎಷ್ಟು ಅಡಿಕ್ಟ್ ಆಗಿದ್ದೀರಾ, ನಾವು 40-50 ದಿನ ಮೊಬೈಲ್ ನೆಟ್ವರ್ಕ್ ಇಲ್ದಿರಾ ಅಲ್ಲಿ network ಸಿಗಲ್ಲ. ಎಲ್ಲೋ ಕಾಡಲ್ಲಿ ಮಧ್ಯದಲ್ಲಿ ನಡ್ಕೊಂಡು ಗಾಡಿ ಜನರೇಟರ್ ಕೂಡ ಇರುತ್ತೆ, ಜನರೇಟರ್ ಗಾಡಿ ಹೋಗಲ್ಲ ಅಲ್ಲಿ. ಅಂದ್ರೆ ಅಲ್ಲಿ ನಿಲ್ಲಿಸಿ ನಿಮ್ಗೊಂದು 2 ಕಿಲೋಮೀಟರ್ ವಾಕ್ ಮಾಡ್ಲೇಬೇಕು. ಎಲ್ಲರೂ ಮಾಡಿದ್ದಾರೆ. ಇವರು ಆಕ್ಟರ್ಸ್ ಎಲ್ಲ ಮಾಡೋರಾ? ಎಲ್ಲರೂ ಹೀರೋಯಿನ್ಗಳು? ಓ ಹಚ್ಚಬೇಕು ನಾವು ಇನ್ನು ಟೈಮ್ ಅಲ್ಲೆಲ್ಲೋ ನಿಲ್ಸೋರು ಕಾರ್ ನಿಲ್ಲಿಸ್ಬಿಟ್ಟು ಕರೆಕ್ಟ್ ಆಗಿ ಇನ್ನ ಟೈಮ್ಗೆ ನಡ್ಕೊಂಡು 1 ದಿವಸ ಇಷ್ಟು ದೂರ ಅಂತ ಹೇಳಿ. ಯಾಕಂದ್ರೆ ಅವ್ರಿಗೂ ಸಬ್ಜೆಕ್ಟ್ ಇಷ್ಟ ಆಗಿತ್ತು, ಅವ್ರ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ದಂಡುಪಾಳ್ಯ ನೀವು ಉಪಾಧ್ಯಕ್ಷ ಅದು ಕರಿಸುಬ್ಬವರೇ ಬೇರೆ, ಈ ಕರಿಸುಬ್ಬವರೇ ಬೇರೆ. ಟೋಟಲ್ ಚೇಂಜ್ ಇಲ್ಲ ಅವ್ರದ್ದು. ಅವ್ರು ಎಲ್ಲರೂ 2 ಕಿಲೋಮೀಟರ್ 2-3 ಕಿಲೋಮೀಟರ್ ನಡೆದಿದ್ದಾರೆ. ಅವರು ಎಂತಕೋ ಸಿಟಿಗೆ ಹೋಗಿದ್ರು ಶಿರ್ಸಿಗೆ. ಯಾಕಂದ್ರೆ ನಾವು ಶಿರ್ಸಿಯಿಂದ 30 ಕಿಲೋಮೀಟರ್ ಒಳಗಡೆ ಇರೋದು ಸ್ಪಾಟ್ ನಾವಿರೋದು. ಅಲ್ಲಿಂದ ಒಂದು 10 ಕಿಲೋಮೀಟರ್ ಕಣಿಗೈ ಅಂತ ಗಣಿಗೈ ಅಂತ ನಾವ್ ಇಟ್ಕೊಂಡು ಕಣಿಗೈ ಅಂತ ಅವ್ರ ಹೆಸರು. ಅದರಿಂದ ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ಬೇಕು ನಾವು. ಅದು ಮೈನ್ ರೋಡ್. ಊರಿಗೆ ಗಣಿಗೆ ನಾವ್ ಹಾಕಿರೋ ಹೆಸರು ಗಣಿಗೈ. ನಾನು ಅದೇ ಅನ್ಕೊಂಡ್ಬಿಟ್ಟಿದ್ದೀನಿ ಊರ ಹೆಸರು. ನಾವಿರೋದು ಗಣಿಗೈ ಸಿನಿಮಾದಲ್ಲಿ. ಅವ್ರು ಏನ್ ಮಾಡಿದಾರೆ, ಕಾರು ಡ್ರೈವರ್ ಬರೋದು 10 ನಿಮಿಷ ಲೇಟ್ ಆಗಿದೆ ಅಂದ್ಬಿಟ್ಟು ಅವ್ರು ನಡ್ಕೊಂಡು 12 ಕಿಲೋಮೀಟರ್ ಬಂದ್ಬಿಡೋರು ಕರಿಸುತ್ತ ಸರ್. ಮಾರ್ನಿಂಗ್ 4 ಗಂಟೆಗೆ ಎದ್ಬಿಟ್ಟು ಎಳ್ನೀರ್ ಸಿಕ್ತಂತೆ ಬರ್ತಾ ಕುಡ್ಕೊಂಡು ಏನ್ ಸರ್ ಕಲ್ಲು ಇರಪ್ಪ ಬಿಡಪ್ಪ ನಾನ್ ವಾಕ್ ಮಾಡ್ಕೊಂಡ್ ಬಂದೆ ಅಲ್ಲಿಂದ. ನಮಗ್ ವಯಸ್ಸಲ್ಲಿ ಇರೋರಿಗೆ ಕಷ್ಟ ಆಗಲ್ಲ, ಸಾಧ್ಯನೇ ಇಲ್ಲ. ಅಷ್ಟು ಸ್ಟ್ರಾಂಗ್, ಅಷ್ಟು ನೇಚರ್ ಇಂಟ್ರೆಸ್ಟ್ ಕೊಡೋದು. ಯಾಕಂದ್ರೆ ನಾವ್ ಇಲ್ಲಿ ಸಿಟಿಲಿ ಇದ್ದು ಫುಲ್ ನೇಚರ್. ನಿಮ್ಗೆ ಎಲ್ಲೂ ಒಂದೇ ಒಂಚೂರು ಗಾಡಿ ಸೌಂಡ್ ಇರಲ್ಲ, ಏನು ಇರಲ್ಲ. ಫುಲ್ ಅಕ್ಕಿಗಳ ಸೌಂಡ್ ಈ ತರನೇ ಇರುತ್ತೆ. ಹಾಗಾಗಿ ಎಲ್ಲರೂ ತುಂಬಾ ಇಷ್ಟ. ಆ ಲೊಕೇಶನ್ ಇರ್ಬೋದು, ಮತ್ತೆ ಆ ಜನಗಳ ಸಪೋರ್ಟ್ ಅಷ್ಟೇ. ಎಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ ತರ ನಾವು ಟ್ರೀಟ್ ಮಾಡ್ತೀವಿ ಸಿನಿಮಾದವ್ರನ್ನ. ಅದಂತ ಹೇಳಂಗಿಲ್ಲ. ಯಾಕಂದ್ರೆ ಎಲ್ಲಾ ಮನೆಗಳಲ್ಲೂ ಊಟ. ನಾನು ಹೋಗಿ 2 ದಿವಸ ಇದ್ದಾಗ 2 ದಿವಸನು ಏನೊಂದು 10 ಟೈಮ್ ಮಾಡಿರ್ತಾರೆ ನಾನ್ ವೆಜ್. ಅವ್ರ ಮನೇಲೂ ನಾನ್ ವೆಜ್, ಇವ್ರ ಮನೇಲೂ ನಾವ್ಯಾರು ಅವ್ರಿಗೆ ಗೊತ್ತಿಲ್ಲ, ಅವ್ರ್ಯಾರು ನಮ್ಗೆ ಗೊತ್ತಿಲ್ಲ. ನಿಜ. ಇಲ್ಲಿ ಏನು ಅಂದ್ರೆ ನಮ್ಮನೆ ಶೂಟ್ ಮಾಡಿ ಅಂತ ಕರ್ಕೊಂಡು ಹೋಗ್ತಾ ಇದ್ರು. ಅವ್ರ ಮನೆ ನೋಡಿ ಅಲ್ಲಿ ಮನೆಯಲ್ಲಿ ಹೆಂಗಿದೆಯಾ ಅಂದ್ರೆ ಇಲ್ಲಿ ಒಂದು ಬಾಗ್ಲಿದ್ರೆ ಒಂದು ಮನೆಗೆ 20 ಬಾಗಿಲು. ಎಲ್ಲೋ ಹೋಗ್ತೀರಾ, ಅಲ್ಲೆಲ್ಲೋ ಹೋಗಿರ್ತೀರಿ. ಇನ್ ಹಿಂದೆ ನೋಡೋದಷ್ಟು ಬೆಟ್ಟನೇ ಹೇಳ್ಬಿಟ್ಟು ಆಚೆ ಹೋಗ್ಬಿಟ್ಟಿರ್ತೀರಿ. ಒಳ್ಳೆ ಚೆನ್ನಾಗಿತ್ತು. ಅಂದ್ರೆ ಶೂಟಿಂಗ್ ಜೊತೆಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದೀರಾ. ಅದಕ್ಕೆ ನಿಮ್ಗೆ 1.5 ವರ್ಷ ಆದ್ರೂ ಕೂಡ ಮರೀತಾ ಇಲ್ಲ. ಇವಾಗೂ ತಲೆಯಲ್ಲಿ ಇದೆ. ಅಲ್ಲಿ ಇದ್ದಿದ್ದು ಸೂಪರ್ ಎಕ್ಸ್ಪೀರಿಯನ್ಸ್ ಅದು. ಯಾವ ಮನೆಗಳಿಂದ ಮಜ್ಜಿಗೆ ಪಾನಕಗಳು ಮಾಡ್ಕೊಂಡು ಅದೆಷ್ಟು ಸಲ ಅದೊಂದು 10 ಸಲಿನ ಒಬ್ಬೊಬ್ರು ಅವ್ರವ್ರು ಅಂದ್ರೆ ನಿಮ್ಗೆ ಯಾರು ಅವ್ರ ಪರಿಚಯ ಇಲ್ಲ. ನಾವು ಸಿನಿಮಾ ನಮ್ಮದೇ ಒಂದು ಕಾರಣಕ್ಕೆ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ನಾವೇನ್ ಮಾಡ್ತೀವಿ ಲಾಸ್ಟ್ ಅಲ್ಲಿ ನಾವು ವಿಲನ್ ಇದ್ರು ನಮ್ಮ ಸಿನಿಮಾದಲ್ಲಿ. ಫೈಟ್ ಇದೆ ಅಂತ ಹೇಳಿದ್ರಲ್ಲ, ಆ ಫೈಟ್ ಅಲ್ಲಿ 1 ಜನ ವಿಲನ್ಸ್ ಇದ್ರು. ನಾವೇನ್ ಮಾಡಿದ್ರೆ ಈ ವಿಲನ್ಸ್ ಕಟ್ ಮಾಡಿ ನಾವು ಅವ್ರು ಅಷ್ಟು ಮಾಡ್ಮೇಲೆ ಅವ್ರು ನಾವೇನಾದ್ರು ಮಾಡ್ಬೇಕಲ್ಲ, ಅವ್ರಿಗೆ ಆಕ್ಟ್ ಮಾಡಿಸ್ತೀವಿ ನಾನು. ಓ ಹೌದಾ? 4 ಜನನು ಆ ಮನೆಯವ್ರು ಏನಿದಾರೆ 4 ಜನ ಫಿಲಮ್ ಅಲ್ಲಿ ಇದ್ದಾರೆ. ರಿಲೀಸ್ ಕಾಯ್ತಾ ಇದಾರೆ ಅವರು. ನೈಸ್ ಸರ್. ಅಲ್ಲಿರೋರ್ಗೂ ಒಂದು ಅವಕಾಶ ಕೊಟ್ಟಿದ್ದೀರಾ. ವಿಲನ್ ರೋಲೇ ಮಾಡ್ತೀವಿ. ನಮ್ದು ಇಲ್ಲಿ ಒಳ್ಳೆ ಹೆಸರು ಅಂತವ್ರನ್ನ ಸೆಲೆಕ್ಟ್ ಮಾಡಿದ್ವಿ ನಾವು. ಅವ್ರು ಫೋನ್ ಮಾಡಿ ನಾನೇ ಮಾತಾಡಿದೆ, ಬೇಡ ಪರವಾಗಿಲ್ಲನಾ ಇರ್ರಿ ನಾನು ಇಲ್ಲೇ ಮಾಡಿಸ್ತೀನಿ ಅಂತೇಳಿ. ಅಷ್ಟು ಮಾಡ್ಬೋದು, ನಾವು ಅಷ್ಟು ಮಾಡಿದ್ವಿ. ಶಿರ್ಸಿ ಸುತ್ತಮುತ್ತ ಶಿರ್ಸಿಯಲ್ಲಿ 40 ದಿವಸ ಅವ್ರು ನೋಡ್ಕೊಂಡಿದ್ದಾರೆ. ಇವ್ರಿಗೆಲ್ಲ ಮಲ್ಗ ಜಾಗ ಕೊಟ್ಟಿದ್ದಾರೆ. ಅಂದ್ರೆ ನೈಟ್ ಬರ್ತಾ ಇದ್ರು ಲಾಡ್ಜ್ಗೆ. ಇವರು ಮಧ್ಯಾಹ್ನ ರೆಸ್ಟ್ ಮಾಡ್ಬೇಕಂದ್ರೆ ಅವ್ರ ಮನೆಯಾಗ್ಲಿ ನಮ್ಗೆಲ್ಲ. ನನಗೆ ಇದು ಆಶ್ಚರ್ಯ ಅನ್ನಿಸ್ತಿದೆ ಫಸ್ಟ್ ಟೈಮ್ ಕೇಳೋದಕ್ಕೆ. ಯಾಕಂದ್ರೆ ಯೂಶಲಿ ಭಯ ಪಡ್ತಾರೆ. ಹಳ್ಳಿಗಳಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಸೇರಿಸ್ಕೊಳ್ಳಲ್ಲ ಒಳಗೆ. ಮತ್ತೆ ಹಳ್ಳಿನೂ ಅಲ್ಲ ಅದು. ನಿಮ್ಗೆ ಒಂದು ಮನೆ ಇದ್ದಿದ್ರೆ ಇಲ್ಲಿಂದ ಇನ್ನೊಂದು 5 ಕಿಲೋಮೀಟರ್ ಇನ್ನೊಂದು ಮನೆ. ಸಿಂಗಲ್ ಮನೆಗೆಲ್ಲ ನಿಮ್ಮ ಹಳ್ಳಿನ 20 ಮನೆ ಇಲ್ಲ, ಅಲ್ಲಿ ಇರೋದೇ ಒಂದೊಂದು ಮನೆ. 1 ಮನೆ ಇಲ್ಲ 2 ಮನೆ. ಅಣ್ಣ ತಮ್ಮಂದಿದ್ರೆ 2 ಮನೆ ಅಷ್ಟೇ. ಒಬ್ಬರು ಪ್ರಪಾತದಲ್ಲಿದ್ರೆ ಒಬ್ರದ್ದು ಅಲ್ಲಿ ಮೆಟ್ಲಲ್ಲಿ ಇಷ್ಟೇ ದಾರಿ ಇರ್ತೈತೆ. ಹೌದು. ಅದ್ರಲ್ಲಿ ಕಾರ್ ಏನೋ ಸ್ವಲ್ಪ ಮಿಸ್ ಅಂದ್ರೆ ಎಲ್ಲಿ ಹುಡುಕದ್ರಿ ಸರ್ ಈ ಲೊಕೇಶನ್ ಎಲ್ಲ? ನೀವೇ ಹುಡುಕಿದ್ದ? ಅದು ಬೇಕು, ಕತೆ ಡಿಮ್ಯಾಂಡ್ ಮಾಡ್ತು. ಒಂದು ಹೊಸತನ ಏನೋ ತೋರಿಸ್ಬೇಕು ಅನ್ನೋದ್ರಲ್ಲಿ. ಯಾಕಂದ್ರೆ ಎಲ್ಲ ನೋಡಿರ್ತಾರೆ. ನಮ್ಮ ಮಂಡ್ಯ, ರಾಮನಗರ ಈ ಕಡೆ ಎಲ್ಲ ಹೋದ್ರೆ ಮಾಮೂಲಿ ಸಿಗುತ್ತೆ. ಬಟ್ ತೋರಿಸ್ತಾ ಇರೋದು ಈ ಸಬ್ಜೆಕ್ಟ್ ಡಿಮ್ಯಾಂಡ್ ಮಾಡ್ತಾ ಇರೋದ್ರಿಂದ ನಾವು ಅದನ್ನ ಹುಡುಕ್ಬೇಕಾಯ್ತು. ನಮ್ಮ ಕ್ಯಾಮ್ರಾಮನ್ ಅಷ್ಟೇ ಅಂತ ಒಂದು ಪರಿಸ್ಥಿತಿಯಲ್ಲಿ ಕೂಡ ಹೋಗೋಣ ಎಲ್ಲ ಅಷ್ಟು ದೊಡ್ಡ ಲೈಟಿಂಗ್ಸ್, ಅಷ್ಟು ಲೈಟಿಂಗ್ ಅಲ್ಲಿ ಎತ್ಕೊಂಡು ಅಷ್ಟು ಜನ ಕ್ವಾಲಿಟಿ ನೋಡಿದ್ರೆ ಎಲ್ಲೂ ಯಾರಿಗೂ ಡೌಟೇ ಬರಲ್ಲ. ಇದು ನಮಗೂ ಹಂಗೆ ಅನ್ಸುತ್ತೆ. ಇದು ಒಂಥರ ಫ್ಯಾಮಿಲಿ ತರ ಆಗ್ಬಿಟ್ಟಿದ್ರು. ಶೂಟಿಂಗ್ ಮಾಡ್ಬೇಕಾದ್ರೆ ಎಲ್ಲ ಕಂಪ್ಲೀಟ್ ಟೆಕ್ನಿಷಿಯನ್, ಸೆಟ್ ಬಾಯ್ ಇಂದ ಹಿಡಿದು ಎಲ್ಲ ಒಂದು ಫ್ಯಾಮಿಲಿ ತರ ಇತ್ತು. ಒಂದು 60-70 ಜನ ಇದ್ರು. ದೊಡ್ಡ ಬಳಗ
ದೊಡ್ಡ ಬೆಳೆದ ಎಲ್ಲ ಫ್ಲೆಜ್ ಅವ್ರ ಊರಲ್ಲಿ ಒಂದಷ್ಟು ಜನ ನೀವ್ ಒಂಥರ ಸಿನಿಮಾ ಮಾಡೋ ಒಂದ್ ನೆಪದಲ್ಲಿ ಒಂದು ಟೂರ್ ಟ್ರಿಪ್ ಮಾಡ್ಕೊಂಡ್ ಬಂದ್ಬಿಟ್ಟಿದೀರಾ ಅಂತಾನೆ ಹೇಳ್ಬೋದು. ನೆಟ್ವರ್ಕ್ ಇಲ್ಲ, ಫೋನ್ ಯೂಸ್ ಇಲ್ಲ. ನನ್ಗೆ ನಾವು 15 ದಿವಸ ಆಯ್ತು ಹೋಗಿ ನೋಡ್ತೀನಿ, ಫೋನ್ಗಳೇನಿಲ್ಲ ಒಬ್ಬರದು. ಏನ ಫಿಲಮ್ ಮಾಡ್ತವ್ರು ಇಲ್ಲೆಲ್ಲ ಓಡೋರು ಇಲ್ಲ ಇಲ್ಲೇ ಕಟ್ಲೆ ತೋರಿಸೋರು ನೋಡ್ಬೇಕು ಅಂತ ನಾವು ಓದೇ ಇವ್ರ ಲೊಕೇಶನ್ ಗೊತ್ತಿಲ್ಲ. ಆಮೇಲೆ ಅಲ್ಲಿ ಯಾರನ್ನ ಕೇಳ್ಕೊಂಡ್ರೆ ಅದನ್ನ ಕೇಳಿ ನಿಮ್ಗೆ ಸಿರ್ಸಿಯಲ್ಲಿ ಒಂದು ಕಾಡಲ್ಲಿ ಇವ್ರು ಇರೋದು. ನಾನು ಬೆಂಗಳೂರಿಂದ ಹೋಗಿದ್ದೀನಿ, ಸಿರ್ಸಿಯಲ್ಲಿರೋ ಜನ ಇವ್ರು ಇರೋ ಜಾಗಕ್ಕೆ ನಾನು ಕರ್ಕೊಂಡು ಹೋಗ್ತಾರೆ ಅಂದ್ರೆ ಹೆಚ್ಚ ಮಾಡಿ ಅಷ್ಟು ಪ್ರೀತಿ ಆ ಜನಗಳಿಗೆ. ಯಾರು ಗೊತ್ತಿಲ್ಲ, ಕಾಡು ಒಳಗಡೆ ನಾವು 20 ಕಿಲೋಮೀಟರ್ ಬಂದಿನಿ, ಒಬ್ಬ ಜನನೂ ಸಿಗ್ತಾ ಇಲ್ಲ ನಮ್ಗೆ ಕೇಳೋಣ ಅಂದ್ರೆ ಯಾರು ಇಲ್ಲ. ಅವ್ರು ಯಾರೋ ಒಬ್ಬರು ಕೇಳಿದಕ್ಕೆ ಅಣ್ಣ ಹಿಂಗ್ ಹೋಯ್ತಣ್ಣ ಬೆಳಗ್ಗೆ ಗಾಡಿ ನಿಮ್ ಶೂಟಿಂಗ್ ಗಾಡಿ ಅಂತ ಹೇಳಿದ್ರು. ಸರಿ ಅಂತ ಅದನ್ನ ನೋಡ್ಕೊಂಡು ಆ ಟೇರ್ ಮಾರ್ಕ್ ಎಲ್ಲ ನೋಡ್ಕೊಂಡು ಜನರೇಟ್ ಅಯ್ಯೋ ಬೇಕಲ್ಲ ಇವ್ ಇಷ್ಟ ಜನ ನಾವು ಹೋಗಿ ನಿಂತ್ಕೊಂಡ್ಬಿಟ್ಟೆ ಇವ್ರಿಗೆಲ್ಲ ಶಾಪ್ ಹೆಂಗ್ ಬಂದ್ರು ಅಂತ. ಮೊಬೈಲ್ ಯಾರ ಹತ್ರ ಇಲ್ಲ, ನಮ್ಗೆ ಏನಾದ್ರು ಎಮರ್ಜೆನ್ಸಿ ಬೇಕು ಅಂದ್ರೆ ಸಿಟಿಗೆ ಹೋಗ್ಬೇಕಾಗಿತ್ತು. ಆ ತರ ಒಂದು ಪರಿಸ್ಥಿತಿ. ಆರ್ಟಿಸ್ಟ್ ಎಲ್ಲ ಸಿಟಿಯಿಂದ ಬರ್ತಾ ಇದ್ರು, ಅವರು ಒಂದ್ಸಲ ಕಟ್ಟಾದ್ರೆ ಯಾರು ಇಲ್ಲ, ಯಾರು ಕಾಂಟ್ಯಾಕ್ಟ್ ಇರ್ತಾ ಇರ್ಲಿಲ್ಲ. ಆ ತರ ಒಂದು ಇವತ್ತು ಇಷ್ಟೆಲ್ಲ ನಾವು ತೋರಿಸಿ ಅಷ್ಟು ರಿಚ್ನೆಸ್ ಅಷ್ಟು ಕ್ವಾಲಿಟಿ ಬಂದಿದೆಯಲ್ಲ, ಅದಕ್ಕೆ ಉತ್ತರ ಏನಂದ್ರೆ ನಮ್ ಬಿಫೋರ್ ರಿಲೀಸ್ ಒಂದು ಗುಡ್ ಪಾಸಿಟಿವ್ ಎನರ್ಜಿ ಅಂದ್ರೆ ನಮ್ಮ ಟ್ರೇಲರ್ ನೋಡಿ ತಮಿಳು ಸಿನಿಮಾ ರಂಗದಿಂದ ಒಂದು ಆರ್ಟಿಕಲ್ ಮಾಡಿದ್ದಾರೆ ನಮ್ಮ ಸಿನಿಮಾ ಬಗ್ಗೆ. ಅದು ಅನೌನ್ಸ್ಮೆಂಟ್ ಆಗಿದೆ. ವಿತರಕರು ಆಲ್ರೆಡಿ ಫೋನ್ ಮಾಡ್ತಾರೆ, ಕಂಟೆಂಟ್ ಚೆನ್ನಾಗಿದೆ. ಹಾ ಅದೇ ಸರ್, ಬರೀ ಕನ್ನಡದಲ್ಲಿ ಅಷ್ಟೇನಾ? ತಮಿಳಲ್ಲಿ ಆರ್ಟಿಕಲ್ ಅಲ್ಲ, ಯೂಶಲಿ ಇಂತ ಸಿನಿಮಾಗಳನ್ನ ಡಬ್ ಮಾಡ್ತಾರೆ, ಅಂದ್ರೆ 3 ಭಾಷೆ ಬಿಡೋಣ ಅಂತ. ಕನ್ನಡ ಮೂವಿ ಈಗ ಇಷ್ಟ ಆಗಿ ನಮ್ ಭಾಷೆಲಿ ಬೇಕು ಅಂತ ಹೇಳಿದ್ರೆ ಡಬ್ ಮಾಡಲ್ಲ. ಇಲ್ಲ ಡಬ್ ಮಾಡಲ್ಲ, ಇದೇ ಭಾಷೆ ಕನ್ನಡ ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತೀವಿ. ಓ ಕನ್ನಡ ಅಭಿಮಾನ. ಇದೇ ನಾವ್ ಇವಾಗ ಹೊಸೂರಲ್ಲಿ ಅನ್ಕೊಂತ ಇರೋದು ಕೂಡ 2 ಥಿಯೇಟರ್ ಕನ್ನಡದಲ್ಲೇ ರಿಲೀಸ್ ಮಾಡೋಣ ಅಂತ. ಅವ್ರಾದ್ರೂ ಆರ್ಟಿಕಲ್ ಹಾಕ್ಸ್ಬಿಟ್ಟವ್ರು ತಮಿಳಲ್ಲಿ. ನೆನ್ನೆ ಎಲ್ಲ ಬಂದಿದೆ, ಟ್ರೇಲರ್ ಲಾಂಚ್ ಆಯ್ತಲ್ಲ, ಮಾರನೇ ದಿನನೇ ಬಂದಿದೆ. ಅವ್ರಿಗೆ ಏನಂದ್ರೆ ಸಬ್ಜೆಕ್ಟ್ ಇದೆಯಲ್ಲ, ಕಂಟೆಂಟ್ ಚೆನ್ನಾಗಿದ್ರೆ ಭಾಷೆ ಮ್ಯಾಟ್ರೇ ಆಗಲ್ಲ ಸರ್. ಇಲ್ಲಿ ನಾವು ಜೀಪ್ ಆರಿಸ್ತಾ ಇಲ್ಲ, ಹೊಡಿತಾ ಇಲ್ಲ, ಕೊಚ್ತಾ ಇಲ್ಲ. ಬಟ್ ನಮ್ಮ ಟ್ರೇಲರ್ ನೋಡಿದಾಗ ಏನೋ ಸೂಕ್ಷ್ಮವಾಗಿ ಗಮನಿಸಿದ ಪ್ರತಿಯೊಬ್ರು ಹೇಳೋದ್ರೆ ಚೆನ್ನಾಗಿದೆಯಲ್ಲ, ಇದು ಯಾವ ಜಾನರು. ಕೆ ಮಂಜು ಸರ್ ಅವರು ಸಣ್ಣಿದಾರಲ್ಲ, ಶ್ರೇಯಸ್ ಮಂಜು ಅವರು, ಹೀರೋಗಳಿಗೆ ಒಂದಷ್ಟೇ ನಾವು ತೋರಿಸ್ಕೊಂಡು ಬೈಸ್ಕೋಗಿದ್ವಿ. ಅವ್ರು ನೋಡೋದು ಪ್ರತಿಯೊಬ್ರು ಒಂದೇ ಹೇಳೋದು, ಸ್ಟಾರ್ಟಿಂಗ್ ಅಲ್ಲಿ ನಗ್ತಾ ಇರ್ತಾರೆ, ಆಮೇಲೆ ಸೀರಿಯಸ್ ಇರ್ತಾರೆ, ತಿರ್ಗಾ ಏನೋ ಅನ್ಸುತ್ತೆ. ಅವ್ರ ಮುಖ ಭಾವನೆಗಳು ನೋಡ್ತಾ ಇದ್ರೆ ನಾವು ಅಲ್ಲಿ ಗೆದ್ವಿ, ಟ್ರೇಲರ್ ರೀಚ್ ಆಗ್ತಾ ಇದೆ, ಟ್ರೇಲರ್ ಇಷ್ಟು ಮಟ್ಟಕ್ಕೆ ಸದ್ದು ಮಾಡ್ತಾ ಇದೆ ಅಂದ್ರೆ ಅವ್ರು ನೋಡ್ತಾ ಖುಷಿ. ನೋಡಿ ನಾವು 3 ಜನ ಮಾತಾಡ್ತಾ ಇದ್ದೀವಿ, ನೀವು ನಾವು 3 ಜನ ನಗಿದ್ರೆ ಏನು ಇಲ್ಲ, ಅವರು ನಗಿದ್ರೆ ಚೆನ್ನಾಗಿದೆ ಅಂತ. ಸತ್ಯ. ಆ ತರ ತುಂಬಾ ಒಂದು ಗೋಲ್ಡನ್ ಎಕ್ಸ್ಪೀರಿಯನ್ಸ್ ಇದೆ. ಎಲ್ಲದಕ್ಕೂ ಉತ್ತರ 6ನೇ ತಾರೀಕು, ಫೆಬ್ರವರಿ 6ನೇ ತಾರೀಕು ಇಡೀ ಕನ್ನಡಿಗರಿಗೆ ಒಂದು ಒಳ್ಳೆ ಫ್ರೆಶ್ ಕಂಟೆಂಟ್ ಇರೋ ಸಿನಿಮಾ ಬರ್ತಾ ಇದೆ. ಇದು ಜಾನರ್ ಹೊಸತನ. ಈ ಜಾನರ್ನ ಬಂದು ಜನನೇ ನೋಡಾದ್ಮೇಲೆ ಹೇಳ್ತಾರೆ, ಈ ತರ ಕೆಲವೊಂದು ಜಾನರ್ಗಳಲ್ಲಿ ಯಾಕೆ ಮಾಡಬಾರ್ದು ಅಂತ. ಇದು ಯಾವ ಜಾನರ್ ಅಂತ ಯಾರಿಗೂ ಹೇಳಕ್ಕಾಗಲ್ಲ, ಇಲ್ಲಿ ಎಲ್ಲಾ ಸಿಗುತ್ತೆ. ನಮ್ಮವರೇ ಯಾವ ಜಾನರ್ ನೀವು ಅದಕ್ಕೆ ಸ್ಟಾರ್ಟಿಂಗ್ ಎಲ್ಲ ಬೇಡ ಮೇಡಮ್, ಅದೇನು ಹೇಳ್ಬೇಡಿ, ಅಲ್ಲ ಸೈಕಾಲಜಿ ತಗೊಳಕ್ಕೂ ಹೋಗ್ಬೇಡಿ. ಇದನ್ನ ಇವ್ರು ಹೇಳ್ತಾರೆ ಕಾಲಚಕ್ರ ಓಕೆ ಅಂದ್ರೆ ಏನೋ ಮನುಷ್ಯ ಸತ್ತ ಮೇಲೆ ಏನು ಅಂತ, ಅದು ಅಲ್ಲ ಇದು, ಅದು ಬಟ್ ಇದೆ ಸರ್. ಮೊನ್ನೆ ಅದನ್ನ ನೋಡ್ಬಿಟ್ಟು ಒಬ್ರು ಇಂಟರ್ವ್ಯೂದಲ್ಲಿ ಇದ್ದಿದ್ರೆ ಕೇಳ್ಬಿಟ್ರು ಡೈರೆಕ್ಟ್ ಆಗಿ ಟಿವಿಯಲ್ಲಿ, ಒಂದು 45 ಗರುಡ ಪುರಾಣ ಅಭ್ಯಾಸ ಅಂದ್ಬಿಟ್ಟು. ಇಲ್ಲ, ನಮ್ದು ಗರುಡ ಪುರಾಣ ಅಲ್ಲ, ನಮ್ದು ಶಿವನ ಅದೊಂದು ಲೈನ್ ಇದೆ ಅಷ್ಟೇ, ಅದೊಂದು ಲೈನ್ ಇದೆ ಎಲ್ಲ ಇದೆ. ಈಗಿನ ಜನರೇಷನ್ ಸಿನಿಮಾ, ಈಗಿನ ಜನರೇಷನ್ ಯುವಕರು ಮಾಡ್ತಾ ಇರೋ ಒಂದು ಸಿನಿಮಾ, ಕಣ್ಣು ಮನಸ್ಸು ಎಲ್ಲ ತೃಪ್ತಿಯಾಗಿ ಎದ್ದು ಬರುವಂತ ಒಂದು ಸಿನಿಮಾ. ಲಾಸ್ಟ್ ಅಲ್ಲಿ ಅವ್ರು ಸಾರ್ ಹೇಳ್ದಂಗೆ ಅಲ್ಲ, ಒಳ್ಳೆ ಅಕಸ್ಮಾತ್ ಕೆಲವು ಬೈಕಂಡ್ ಬರ್ಬೋದು, ಏನಿದು ನಾನು ಇಂಥದ್ದು ಹೇಳಿದಾರಲ್ಲ ಅಂತಂದ್ರೆ ಆ ತರನು ಇರ್ತಾರೆ ಜನ. ಏನೋ ನಾವು ಒಳ್ಳೆ ಸಂದೇಶನೇ ಕೊಡ್ತಾ ಇರೋದು, ಬಟ್ ತಗೊಂಡಿದ್ದವ್ರು ಇರ್ತಾರಲ್ಲ, ನನ್ನ ಬಿಟ್ಬಿಡ್ಬೇಕು ಅವ್ರು ಬೈಕಂಡ್ ಬರ್ತಾ ಇರೋದು ನಾವು ಖುಷಿಯಲ್ಲಿ, ಯಾಕಂದ್ರೆ ಅವ್ರು ಮಾಡಿದ್ದಾರೆ ಅಂತ. ಆ ಲಾಸ್ಟ್ ಸಂದೇಶ ತಪ್ಪು ಅವ್ರು ಬೈಕಂಡ್ ಬಂದ್ರೆ ಪಕ್ಕ ಅವ್ರು ಮಾಡಿರ್ತಾರೆ, ಅದರಿಂದ ಅವ್ರು ತಿದ್ಕೋಬೇಕಷ್ಟೇ. ಯಾಕಂದ್ರೆ ಅಲ್ಲಿ ಕಾಡ್ತಾ ಇರುತ್ತಲ್ಲ ಈ ಪಿಕ್ಚರ್ ನೋಡ್ಬಿಟ್ಟು ಅವ್ರು ಕಾಡುತ್ತೆ, ಪ್ರತಿ ಒಬ್ಬರಿಗೂ ಕಾಡುತ್ತೆ. ಅಂದ್ರೆ ಯುವಕರಿಗೆ ಹೌದು, ಯುವಕರಿಗೂ ಅಷ್ಟೇ, ಯುವತಿಯರಿಗೂ ಅಷ್ಟೇ ಕಡೆ ಕಾಡುತ್ತೆ. ಅದು ಲಾಜಿಕ್. ಅವ್ರಿಗೆ ಅನ್ಸುತ್ತೆ, ಹೌದು ನಾವು ಮಾಡಬಾರ್ದಾಗಿತ್ತು, ಇನ್ನು ಮಾಡೋದು ಬೇಡ ಅಂತ ತಿಳ್ಕೊಂಡ್ಬಿಟ್ರೆ ನಾನು ಸಿನಿಮಾ ಮಾಡಿದ್ದಕ್ಕೂ ಸಾರ್ಥಕ. ಅಂದ್ರೆ ನೀವು ಒಂದು ಮೆಸೇಜ್ ಜನಕ್ಕೆ ರೀಚ್ ಆಗ್ಲಿ ಅನ್ನೋದು ಕೂಡ ನಿಮ್ಮ ಮೂಲ ಉದ್ದೇಶ. ಅಲ್ಲ, ಮೂಲ ಉದ್ದೇಶನೇ ಅದು. ಮೆಸೇಜ್ ನಾವು ಯಾವ ತರ ಕೆಂಪೇಗೌಡನ ಇಟ್ಕೊಂಡು ಟ್ರಾವೆಲ್ ಮಾಡಿಸ್ಬೇಕು, ಈ ಸಬ್ಜೆಕ್ಟ್ ಏನ್ ಡಿಮ್ಯಾಂಡ್ ಮಾಡ್ತಾ ಇದೆ ಅನ್ನೋದ್ರ ಮೇಲೆ ತಗೊಂಡು
ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಪಾತ್ರಗಳ ಆಯ್ಕೆ ಎಲ್ಲ ನೀವೇ ಮಾಡಿದ್ದು ಸರ್? ತಬ್ಲಾ ನಾಣಿ ಫಸ್ಟ್ ಕೆಲವೆಲ್ಲ ಹೊಸಬರು ಅನ್ಕೊಂಡಿದ್ವಿ, ಹೊಸ ಡೈರೆಕ್ಟರ್ ಆಗಿರೋದ್ರಿಂದ. ಆಮೇಲೆ ನಮ್ಮ ಸರ್ ಹೇಳಿದ್ರು, ಇಲ್ಲ ಇಷ್ಟು ಸಬ್ಜೆಕ್ಟ್ ಸ್ಟ್ರಾಂಗ್ ಆಗಿದೆ, ಎಲ್ಲೂ ಹೊಸ ಆರ್ಟಿಸ್ಟ್ ಅದೇ ತರ ಇರ್ಬೇಕು, ಅದಕ್ಕೆ ಆ ಶಕ್ತಿ ತುಂಬಬೇಕು. ನಾವು ಆರ್ಟಿಸ್ಟ್ ಹೊಸಬ ಕರ್ಕೊಂಡು ಬಿಟ್ಬಿಟ್ರೆ ಆ ಕ್ಯಾರೆಕ್ಟರ್ ಡಿಮ್ಮಿ ಆಗ್ಬಿಡುತ್ತೆ. ಅದಾಗದ್ ಬೇಡ ಅಂತೇಳಿ ಎಲ್ಲ ಆರ್ಟಿಸ್ಟ್ಗಳನ್ನು ನಾವೇ ಸೇರಿಸಿ. ಆಮೇಲೆ ಒಂದ್ ಖುಷಿಯಾದ ವಿಚಾರ ಏನು ಅಂದ್ರೆ, ಈ ತರದ್ ಫಿಲಮ್ ಅಲ್ಲಿ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಬೇರೆ ಭಾಷೆಯಿಂದ ಕರ್ಕೊಂಡ್ ಬಂದ್ಬಿಡ್ತಾರೆ ಹೀರೋಯಿನ್ಸ್ ಗಳನ್ನ. ನೀವು ಅದು ಕೂಡ ನಮ್ ಕನ್ನಡದವ್ರನ್ನೇ ಆಯ್ಕೆ, ಅದು ಖುಷಿ ನಮ್ಗೆ. ಎಲ್ಲ ಕನ್ನಡದವ್ರೆ. ಇಲ್ಲ ನಮ್ಗೇನು ಸಿಗ್ತಾ ಇಲ್ಲ ಅಂದಾಗ ಯೋಚನೆ ಮಾಡ್ಬೇಕು ನಾವು. ಎಲ್ಲ ಇಲ್ಲಿ ಇದರ ಪ್ರತಿಭೆಗಳು ಕನ್ನಡದವರೇ ಇದ್ದಾರೆ. ಯಾಕಂದ್ರೆ ಅವರು ಖುಷಿಯಿಂದ ಇದ್ರೆ ನಾವು ಖುಷಿಯಿಂದ ಇರೋದು. ಹೌದು, ನಮ್ಮನ್ನ ಬಿಟ್ಟು ಬೇರೆ ಎಲ್ಲಿಂದ ಕರ್ಕೊಂಡ್ ಬರೋಣ. ಬಟ್ ಯೂಶಲಿ ನಮ್ಮ ಅಲ್ಲ ಹಾಕ್ತಿರೋದೇ ಹಂಗೆ ಸರ್. ಇಲ್ಲಿರೋರು ಅಲ್ಲಿಗೆ ಹೋಗ್ತಾರೆ, ಅಲ್ಲಿರೋರು ಇಲ್ಲಿಗೆ ಬರ್ತಾರೆ. ಎಲ್ಲೇ ಇಲ್ಲ ಅಂತಾರೆ ಎಲ್ಲರೂ. ಅಲ್ಲ ಅದೇನು ಇವಾಗ ಒಂದೊಂದು ಹಿಂದಿನೋ ಇಲ್ಲ ಮರಾಠಿನೋ ಮಲಯಾಳಂ ಅರ್ಥನೇ ಆಗಲ್ಲ, ಸಾಂಗ್ ಕೇಳಲ್ವ ನಾವು. ಹೌದು, ಇದ್ರಲ್ಲಿ ಕನ್ನಡ ತೆಲುಗು ಅನ್ನೋದಿಲ್ಲ, ಬಟ್ ನಮ್ಗೆ ಕನ್ನಡ ಪ್ರೇಮ ಜಾಸ್ತಿ. ನಾನು ಅಷ್ಟವಿಕ್ಕಿಂತ ಬಂದಿರೋದು, ನಾವು ಕಾವೇರಿ ಗಲಾಟೆ ಇನ್ನೂ ನೋಡ್ಕೊಂಡ್ ಬಂದಿದ್ದೀವಿ. ಕನ್ನಡ ಜಾಸ್ತಿ ಕಾಣಿಸುತ್ತೆ ಸರ್. ಅದು ಸರ್ ಇನ್ನೇನು ಬಿಡುಗಡೆ ಆಗ್ತಾ ಇದೆ ಸಿನಿಮಾ. ಇಷ್ಟು ಆಲ್ರೆಡಿ ಎಲ್ಲ ಹೇಳಿದೀರಾ, ಬಟ್ ಕೆಲವ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಈ ಸಿನಿಮಾನ ಬಿಡು ಏನೋ OTT ನೋಡ್ಬಿಡೋಣ, ಈಗ ಅಂತವರೇ ಜಾಸ್ತಿ ಇರೋದು. ಥಿಯೇಟರ್ ತನಕ ಬಂದು ನೋಡೋಷ್ಟು ಕೂಡ ಇರಲ್ಲ ಪೇಷನ್ಸ್ ಅವರಿಗೆ ಥಿಯೇಟರಿಗೆ ಬಂದು ನೋಡ್ಬೇಕು ಅಂತ ಹೇಳಿದ್ರೆ ಅವ್ರಿಗೆ ಒಳ್ಳೆ ಪಾಯಿಂಟ್ ಕೇಳಿದ್ರೆ ನೋಡಿ. ನಿಮ್ಗೆ ಮೊಬೈಲ್ ಅಲ್ಲಿ OTT ಅಲ್ಲಿ ಬಂದ್ಬಿಟ್ಟು ನಿಮ್ಗೆ ಸೌಂಡ್ ಅಲ್ಲಿ ಬಂದ್ಬಿಟ್ಟು ವೇರಿ ಬರುತ್ತೆ. ಹೌದು, ನಾವು ಥಿಯೇಟರ್ ನೋಡೋ ಸೌಂಡ್ ಬೇರೆ, ಮೊಬೈಲ್ ಅಲ್ಲಿ OTT ನೋಡೋ ಸೌಂಡೇ ಬೇರೆ ಅಲ್ವಾ. 2 ಲೇಯರು 12 ಲೇಯರ್ ಇದೆ. ನಮ್ಮ ಸಿನಿಮಾದಲ್ಲಿ ಅಡ್ವಾನ್ಸ್ ನಾವು ಸೌಂಡ್ ಎಫೆಕ್ಟ್ಸ್ಗಳನ್ನ ಮಾಡಿಸಿದೀವಿ. ಅಡ್ವಾನ್ಸ್ 8D ಅಂತೀವಿ, ಆ ಲೆವೆಲ್ ಹೋಗಿದೆ ಸೌಂಡ್. ಅದನ್ನ ಥಿಯೇಟರ್ ನೋಡಿದಾಗ ನಿಮಗೆ 360 ಡಿಗ್ರಿ ರೌಂಡ್ ಹೊಡೆಯುತ್ತೆ, ನಮ್ಗೆ ಆ ಫೀಲ್ ಕೊಡುತ್ತೆ. ನಾವು ಮೊಬೈಲಲ್ಲಿ ನೋಡಿದಾಗ ಮಾಮೂಲಿ ಫ್ರಂಟ್ ಡೋರ್ ಅಲ್ಲಿ ಇರುತ್ತೆ, ಇದು ಮಾತ್ರ ನಮ್ಗೆ ಕೇಳಿಸುತ್ತೆ. ಇಲ್ಲಿ ತನಕ ಬರಲ್ಲ, ಸುತ್ತಲ್ಲ ನಮ್ಮನ್ನ. ಹೌದು ಹೌದು. ನಮ್ಮ ಸಿನಿಮಾದಲ್ಲಿ ಒಂದು ಸೀಕ್ವೆಲ್ ಇದೆ, ಆ ಸೌಂಡ್ ಸೀಕ್ವೆಲ್, ಅದು ಹೇಳ್ಬಾರ್ದು, ಬಿಟ್ರೆ ಅದು ಹೋಗ್ಬಿಡುತ್ತೆ. ಆ ಸೌಂಡ್ ಬಂದಾಗ 360 ಡಿಗ್ರಿ ರೊಟೇಟ್ ಆಗಿ ಕಿವಿಗೆ ನಮ್ಗೆ ಬರುತ್ತೆ, ಮನ್ಸು ತಟ್ಟುತ್ತೆ. ಆ ಅನುಭವ ಬೇಕು ಅಂದ್ರೆ ನಾವು ದೊಡ್ಡ ಥಿಯೇಟರ್ಲ್ಲೇ ನೋಡ್ಬೇಕು. OTT ಅದೆಲ್ಲ ಸೆಕೆಂಡ್ರಿ. ಅದು ಬಂದ್ಬಿಟ್ಟು ನಿಮಗೆ ಫ್ರಂಟ್ ವ್ಯೂವಲ್ಲಿ ಬರುತ್ತೆ, ಮಾಮೂಲಿ ಸೌಂಡ್ ಇರುತ್ತೆ, ಎಲ್ಲ ಒಂದೇ ಕಡೆ ಫ್ಲೆಜ್ ಆಗಿರುತ್ತೆ. ನಿಮ್ಗೆ ರೊಟೇಷನ್ ಸಿಗಲ್ಲ, ಆ ಫೀಲ್ ಸಿಗಲ್ಲ. ಅಷ್ಟೆಲ್ಲ ಖರ್ಚು ಮಾಡಿ ಮಾಲ್ಗಳು ಕಟ್ಟಿದ್ದಾರೆ, ಎಂತ ಕಟ್ಟಿರ್ತಾರೆ? ನಾರ್ಮಲ್ ಥಿಯೇಟರ್ ಇರ್ಬೋದಲ್ವಾ. ಮಾಲಲ್ಲಿ ನೋಡೋ ಫೀಲೇ ಬೇರೆ, ನಾವು ಥಿಯೇಟರ್ ನೋಡೋ ಫೀಲೇ ಬೇರೆ. ಅದೇ ಥರನೇ ಥಿಯೇಟರ್ ನೋಡೋ ಫೀಲೇ ಬೇರೆ, ಮೊಬೈಲ್ ನೋಡೋ ಫೀಲ್. ಯಾವುದೋ ಒಂದು ಮೂವಿ ಥಿಯೇಟರ್ ಮಿಸ್ ಆಯ್ತು ಅಂದಿದ್ದಿನ OTT ನೋಡೋದನ್ನೇ ಬಿಸ್ನೆಸ್ ಮಾಡ್ಕೊಂಬಾರ್ದು. ಯಾಕಂದ್ರೆ OTT ಅಲ್ಲಿ ನಾವು ಈ ಸಿನಿಮಾಗೆ ಹೋಗ್ಬಿಟ್ರೆ ಫೋನ್ ಬಂದು ಸೈಡಿಗೆ ಇಡ್ತೀರಿ, ಇನ್ನೊಂದು ಆರಾಮ 3 ಅವರ್ ಕುತ್ಕೊಂಡು ಎಂಜಾಯ್ ಮಾಡಿ 2 ಅವರ್ 3 ಅವರ್ ಕೊಡ್ತೀವಿ. ಅದೇ ಇಲ್ಲಿ ನಮ್ ಕೈಲಾಗುತ್ತಾ, ಒಂದು ಸಿನಿಮಾ ನೋಡ್ಬೇಕಂದ್ರೆ 24 ಅವರ್ಸ್ ಬೇಕು. ಬೆಳಗ್ಗೆ 10 ನಿಮಿಷ, ಮಧ್ಯಾಹ್ನ 10 ನಿಮಿಷ, ಆ ಸಿನಿಮಾ ನೋಡ್ದಂಗೂ ಅನ್ಸಲ್ಲ. ಹಾಗಾಗಿ ಆದಷ್ಟು ಜನ ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾ ಬೇರೆ ಸಿನಿಮಾ ಎಲ್ಲಾ ಸಿನಿಮಾನು ಥಿಯೇಟರ್ಲ್ಲೇ ನೋಡಿ ಕನ್ನಡನ ಉಳಿಸ್ಬೇಕು, ಕನ್ನಡನ ಬೆಳೆಸಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಅದೇ ನಾವು ಹೇಳ್ತೀವಲ್ಲ, ಆನೆಸ್ಟ್ ಆಗಿ ಹೇಳ್ತಾ ಇದೀವಿ ಎಲ್ಲ ಒಂದು ಜನತೆಗೆ. ಒನ್ ಟೈಮ್ ಯಾಕಂದ್ರೆ 12-13 ಸಿನಿಮಾ ಬರ್ತಾ ಇದೆ, ಅವ್ರಿಗೂ ಆಯ್ಕೆ ಮಾಡಿ. ಯಾರೋ ಒಬ್ರು ಹೇಳಿದ್ರು 12-13 ಸಿನಿಮಾ ಬರುತ್ತೆ, ನೀನ್ ಸಿನಿಮಾದಲ್ಲಿ ಯಾಕೆ ನೋಡ್ಬೇಕು ಅಂತ. ಒನ್ ಟೈಮ್ ನೋಡ್ರಿ ನಿಮ್ ಜೀವನಕ್ಕೊಂದು ಅರ್ಥ ಸಿಗುತ್ತೆ. ಹೌದು, 100%. ತಪ್ಪು ಮಾಡಿದ್ರು ಸಿಗುತ್ತೆ, ತಪ್ಪು ಮಾಡಿಲ್ಲ ಅಂದ್ರೂ ಸಿಗುತ್ತೆ. ಮುಂದಕ್ಕೆ ಮಾಡಲ್ಲ, ಮಾಡಿರೋ ತಿದ್ಕೊಂತಾನೆ. ಎಂಟರ್ಟೈನ್ಮೆಂಟ್ ಇದೆಯಾ? ಇದೆ. ನಗ್ಸುತ್ತೆ, ಅಳಿಸುತ್ತೆ, ಕಾಡಿಸುತ್ತೆ, ಕಡೆ ಕಣ್ಣೀರ್ ಹಾಕ್ಸುತ್ತೆ. ವಾಹ್, ಚೆನ್ನಾಗಿ ಹೇಳಿದ್ರಿ. ಒಂದು ಲೈನಲ್ಲಿ ಚೆನ್ನಾಗಿ ಹೇಳಿದ್ರಿ. ಆ ಥರ ಇದೆ ನಮ್ಮ ಕಂಟೆಂಟ್. ಹಾಗಾಗಿ ಪ್ರತಿಯೊಬ್ಬರು 6ನೇ ತಾರೀಕಿದೆ, ಫೆಬ್ರವರಿ 6ನೇ ತಾರೀಕು ಬಂದು ಥಿಯೇಟ್ರಲ್ಲಿ ನೋಡಿದ ನಮಗೂ ಅದೇ ಒಂದು ತೃಪ್ತಿ. ಅವ್ರಿಗೋಸ್ಕರ ಮಾಡ್ಬೋದು ಸಿನಿಮಾ. ಇದು ಒಂದು ಎಂಟರ್ಟೈನ್ಮೆಂಟ್. ಏನೋ ಅವ್ರು ಕೇಳಿರಲ್ಲ, ಮಾಡ್ರಿ ನಮ್ಮ ಸಾರಾಧನೆ ಹೇಳ್ತಾರೆ, ಈ ಜನಕ್ಕೆ ನೀವು ಅದ್ರ ಹೇಳ್ಬೇಡ್ರಿ ಯಾವತ್ತು. ಇವಾಗ ಕಂಟೆಂಟ್ ಮಲಯಾಳಂ ಅಲ್ಲಿ ಮೊನ್ನೆ ಸಾರ ಹೇಳ್ರಿ, ಒಳ್ಳೆ ಕಂಟೆಂಟ್ 50 crores ಕಲೆಕ್ಷನ್ ಮೊನ್ನೆಗೆ ಎಲ್ಲ ಒಂದು ಮಿನಿಮಮ್ ಇದು ಮಾಡ್ಕೊಂಡು ಮಾಡಿದ್ದಾರೆ. ಆ ಥರ ಕಂಟೆಂಟ್ ಬೇಕು ಅಂತ ಇರ್ತಾರಲ್ವಾ, ನಮ್ಮಲ್ಲೂ ಇದೆ ತಾಕತ್ತು, ನೋಡ್ಲಿ ಅಂತ ಸಿನಿಮಾ. ಆ ತಾಕತ್ತು ಕನ್ನಡದಲ್ಲೂ ಇದೆ, ಅದು ಹೊಸ ಡೈರೆಕ್ಟರ್ಲ್ಲೂ ಇದೆ. ಅದೇ ಕಟ್ಲೆ ಆ ನಿರ್ಮಾಪಕರು ಆ ಡೈರೆಕ್ಟರ್ ನಂಬಿ ಹಾಗಾಗಿ ಬಂದು ಒಂದ್ಸರಿ ನೋಡಿದಾಗ ಅವ್ರು ಅರ್ಥ ಆಗುತ್ತೆ. ಸರ್ ಇನ್ನು ನೀವು ಹೇಳೋದಾದ್ರೆ ಸರ್? ನಮ್ಮ ಸೇಮ್ ಡೈರೆಕ್ಟರ್ ಹೇಳಿದಾರೆ, ಅದೇ ಒಳ್ಳೆ ಚಿತ್ರ ಮಾಡಿದ್ದೀರಿ, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡುವಂಥ ಸಿನಿಮಾ. ಬಡಿ ಇಲ್ಲ ನಾವು ಬಿಲ್ಡಪ್ ಕೊಟ್ಕೊಂಡು ಕೆಂಪೇಗೌಡರಿಗೆ ಏನಪ್ಪ ಹೀರೋ ಮಾಡ್ಬಿಟ್ಟು ಬಿಲ್ಡಪ್ ಕೊಟ್ಬಿಟ್ಟವ್ರು, ಇಲ್ಲ ಅದು ಮಾಡ್ಬಿಟ್ಟವ್ರು, ಏನು ಮಾಡಿಲ್ಲ. ಇಲ್ಲಿ ಕಥೆನೇ ಹೀರೋ ಕೆಂಪೇಗೌಡ. ಅಷ್ಟು ಜನ ಎಲ್ಲರೂ ಪಾತ್ರಧಾರಿಗಳು. ಒಂದು ಸರಿ ನೀವು ಬಂದು ಸಿನಿಮಾ ನೋಡಿ, ನಿಮ್ಗೆ ಇಷ್ಟ ಆದರೆ ನಿಮ್ಮ ಮನೆಯವ್ರನ್ನೆಲ್ಲ ಕಳಿಸಿ, ನಿಮ್ಮ ಸುತ್ತಮುತ್ತವ್ರನ್ನೆಲ್ಲ ಕಳಿಸಿ. ಫೆಬ್ರವರಿ 6ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮ ಹತ್ತಿರದಲ್ಲಿ ಚಿತ್ರಮಂದಿರಕ್ಕೆ ಹೋಗಿ ದಯಮಾಡಿ ನೋಡಿ, ಸಪೋರ್ಟ್ ಮಾಡಿ. ನೀವು ಒಂದ್ಸರಿ ನೋಡಿ, ನೀವೇ ಕಳಿಸ್ತೀರಲ್ಲ ನಂಬಿಕೆ ನಮಗಿದೆ. ಆ ಒಂದ್ಸರಿಗೋಸ್ಕರ ನಿಮ್ಮ ಹತ್ರ ನಾವು ಕೇಳ್ಕೊತಾ ಇದೀವಿ. ಒಂದ್ಸರಿ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ,
ಆ ಎಕ್ಸ್ಪೀರಿಯನ್ಸೇ ಬೇರೆ. ನಿಮ್ಗೆ ಅನ್ಸುತ್ತೆ ಅವಾಗ ಇಲ್ಲ ಅವ್ರು ಹೇಳಿದೆಲ್ಲ ನಿಜ ಅಂದ್ಬಿಡು. ಯಾಕಂದ್ರೆ ನಿಮ್ಗೆ ಎಲ್ಲೂ ಇರ್ಬೋದು, ಲೋ ಒಂದು ಲೊಕೇಶನ್ ಇರ್ಬೋದು, ಯಾವ್ದು ಇರಲ್ಲ, ಎಲ್ಲ ಐಯಲ್ಲೇ ಇರುತ್ತೆ. ಒನ್ ಟೈಮ್ ಆ ಫೀಲ್ ಮಾಡ್ಕೊಳ್ಳಿ. ಕಟ್ಲೆನೋ ಆ ಕಾಲಚಕ್ರದಲ್ಲಿ ನೀವು ಬಂದು ಕುತ್ಕೊಂಡ್ರಿ. ಕತೆಗೆ ಏನೇನ್ ಬೇಕು ಅಷ್ಟು ಕೂಡ ನಮ್ಗೆ ಸಿಗುತ್ತೆ. ನೀವು ಬಂದು ಕುತ್ಕೊಂಡ್ರೆ ಆರಾಮ ನಿಮ್ಗೆ ಒಂದು ಒಳ್ಳೆ ಊಟ ತಿನ್ನಂಗಂತೂ ಅನ್ಸುತ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಂಟರ್ವ್ಯೂಲೇ ಗೊತ್ತಾಗ್ತಾ ಇದೆ ಎಲ್ಲಾ ತರದ ಒಂದು ಎಲಿಮೆಂಟ್ಸ್ ಕೂಡ ನೀವು ಸಿನಿಮಾ ಕೊಟ್ಟಿದ್ದೀರಾ ಅಂತ. ಆಲ್ ದಿ ಬೆಸ್ಟ್ ಇನ್ ಸಿನಿಮಾ. ಥ್ಯಾಂಕ್ ಯು. SSTV ಗೆ ನಿಮ್ಗೂ SSTV ಗೆ ಧನ್ಯವಾದಗಳು. ನಿಮ್ಮ ಸಬ್ಸ್ಕ್ರೈಬರ್ಸ್ ಕೂಡ ಜಾಸ್ತಿ ನಿಮ್ಮ ಆಶೀರ್ವಾದ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಕಟ್ಲೆ ಸಿನಿಮಾ ತಂಡದ ಮಾತಾಡಿತು. ಇದೇ ಫೆಬ್ರವರಿ 6ನೇ ತಾರೀಕು ಕಟ್ಲೆ ಅನ್ನೋ ಸಿನಿಮಾ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗುತ್ತೆ. ಎಲ್ಲರೂ ಕೂಡ ಹೋಗಿ ಈ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡಿ ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ SSTV ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ SSTV.